ಯೋ ಗಾಯ್ಸ್, ಫೈನಲಿ ನಾವು ನಮ್ಮ ಹೊಸ ಚಾನಲ್ಗೆ ಬಂದೇ ಬಿಟ್ವಿ. ಹಾಗೆ ನಿಮ್ಮೆಲ್ರಿಗೂ ಕೂಡ ಮೂವಿ ಜಾದುಲೋಕ ಅನ್ನುವ ಈ ನಮ್ಮ ಹೊಸ ಚಾನಲ್ಗೆ ನಮ್ಮ ಹೃದಯದಿಂದ ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ಹಾಗೇನೆ ನಿಮ್ಮೆಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ತುಂಬಾನೇ ಖುಷಿಯನ್ನ ತಂದುಕೊಡ್ಲಿ. ಸರಿ, ಹಾಗಿದ್ರೆ ನಮ್ಮ ಮೊದಲನೇ ವಿಡಿಯೋವನ್ನ ಶುರು ಮಾಡ್ಬಿಡೋಣ. ನಮ್ಮ ಭವಿಷ್ಯದಲ್ಲಿ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಎಲ್ಲನೂ ಜಾಸ್ತಿ ಆಗಿ ಮಾನವ ಕುಲನೇ ನಾಶವಾಗೋದಿಕ್ಕೆ ಬಂದ್ಬಿಡುತ್ತೆ. ಆದ್ರಿಂದ ಎಲ್ಲಾ ಸೈಂಟಿಸ್ಟ್ ಗಳಿವೆ ಸೇರ್ಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ. ಅಂಡ್ ಆ ಎಕ್ಸ್ಪೆರಿಮೆಂಟ್ ಏನು ಅಂದ್ರೆ, ದೊಡ್ಡ ಗಾತ್ರದಲ್ಲಿರುವ ನಾವು ಒಂದು ಚಿಕ್ಕ ಗಾತ್ರಕ್ಕೆ ಬದಲಾಗುವ ಎಕ್ಸ್ಪೆರಿಮೆಂಟ್ ಅನ್ನೇ ಮಾಡಿದ್ದಾರೆ. ಅಂಡ್ ಅದು ಕೂಡ ಸಕ್ಸಸ್ ಆಗಿ ಎಲ್ಲನೂ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಕಥೆಯಲ್ಲಿ ಬರುವ ಹೀರೋ ಒಂದು ದೊಡ್ಡದಾದ ಪ್ರಾಬ್ಲಮ್ ನ ಒಳಗಡೆಗೆನೆ ಸಿಕ್ಕಾಕೋತಾನೆ. ಸೊ ಅದ್ರಿಂದ ಯಾವ ರೀತಿ ಹೊರಗೆ ಬರ್ತಾನೆ, ಅವನಿಗೆ ಬಂದಿರುವ ಪ್ರಾಬ್ಲಮ್ ಆದ್ರೂ ಏನು ಅಂತ ಇವತ್ತಿನ ಈ ಅದ್ಭುತವಾದ ಮೂವಿಯಲ್ಲಿ ನೋಡೋಣ. ಅಂದಾಗೆ ಮೂವಿಯ ಹೆಸರು ಬಂದು ಡೌನ್ ಸೈಜಿಂಗ್ ಅಂತ. ಸೊ ನಮ್ಮ ಹೊಸ ಚಾನೆಲ್ ಆಗಿರೋದ್ರಿಂದ ಫಟಾಫಟ್ ಅಂತ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ತಡವನ್ನ ಮಾಡದೆ ಇವತ್ತಿನ ವಿಡಿಯೋ ಕಡೆಗೇನೆ ಬಂದ್ಬಿಡೋಣ. ನಮ್ಮ ಇವತ್ತಿನ ಕತೆ ಶುರುವಾಗೋದೇ ಒಂದು ಸೈಂಟಿಸ್ಟ್ ಗಳ ಲ್ಯಾಬ್ ನಲ್ಲಿ. ಅಂಡ್ ಒಬ್ಬ ಸೈಂಟಿಸ್ಟ್ ಕೂಡ ಒಂದು ದೊಡ್ಡದಾದ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ದಾನೆ. ಸೊ ಅದೇ ರೀತಿ ಒಂದು ಸಿರಮ್ ಅನ್ನ ಒಂದು ಇಲಿ ಒಳಗಡೆಗೆ ಇಂಜೆಕ್ಟ್ ಮಾಡಿ ಅದನ್ನ ಒಂದು ಡಿವೈಸ್ ನ ಒಳಗಡೆಗಾಗಿನೇ ಮುಡುಕ್ತಾನೆ. ಸೊ ಸ್ವಲ್ಪ ಹೊತ್ತು ಪ್ರೋಸೆಸ್ ಆದ್ಮೇಲೆ ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಈ ಸೈಂಟಿಸ್ಟ್ ನ ಕಣ್ಣಲ್ಲಿ ಖುಷಿಯನ್ನ ತಡ್ಕೊಳ್ಳೋದಿಕ್ಕೇನೆ ಆಗ್ತಾ ಇಲ್ಲ. ಯಾಕಂದ್ರೆ ಇವರು ಹಲವಾರು ವರ್ಷದಿಂದ ಮಾಡ್ತಾ ಇರುವ ಈ ಎಕ್ಸ್ಪೆರಿಮೆಂಟ್ ಪಾಸ್ ಆಗ್ಬಿಟ್ಟಿದೆ. ಆದ್ರಿಂದ ಖುಷಿಯನ್ನ ತಡ್ಕೊಳ್ಳೋದಿಕ್ಕಾಗದೆ ಆಫೀಸ್ ನ ಒಳಗಡೆಗಾಗಿನೇ ಬಂದು ಇವನ ಫ್ರೆಂಡ್ ಆಗಿರೋ ಡಾಕ್ಟರ್ ಆಂಡ್ರೆಸ್ ಅನ್ನುವ ಮತ್ತೊಬ್ಬ ವ್ಯಕ್ತಿಗೆ ಎಲ್ಲ ವಿಷಯವನ್ನ ಹೇಳ್ಕೊತಾನೆ. ಅಷ್ಟೇ, ಈ ವಿಷಯವನ್ನ ಕೇಳುವ ಆಂಡ್ರೆಸ್ ಕೂಡ ತುಂಬಾನೇ ಹ್ಯಾಪಿ ಆಗಿ ಕೊನೆಗೂ ನಮ್ಮ ಹಲವಾರು ವರ್ಷಗಳ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಯ್ತು ಅನ್ನೋದಾಗಿ ಹ್ಯಾಪಿ ಆಗ್ತಾನೆ. ಆ ನಂತರ ನಾವು ಒಂದು ಪ್ರೆಸ್ ಮೀಟ್ ಅನ್ನ ಕರೆದು ಎಲ್ಲ ವಿಷಯವನ್ನ ಹೇಳ್ಕೋಬೇಕು ಅಂತ ತುಂಬಾನೇ ಜನಗಳ ಜೊತೆಯಾಗಿ ಒಂದು ದೊಡ್ಡದಾದ ಪ್ರೆಸ್ ಮೀಟ್ ಅನ್ನೇ ಕರೆದು ನಾವು ಇಲ್ಲಿವರೆಗೂ ಮಾಡಿರುವ ಎಕ್ಸ್ಪೆರಿಮೆಂಟ್ ಪಾಸ್ ಆಗಿದೆ. ಆಕ್ಚುಲ್ ಆಗಿ ನಮ್ಮ ಎಕ್ಸ್ಪೆರಿಮೆಂಟ್ ಏನಂದ್ರೆ, ನಾವು ಮನುಷ್ಯರು ಮಾಡ್ತಾ ಇರುವ ತಪ್ಪುಗಳಿಂದ ಪ್ರಕೃತಿ, ವಾಟರ್, ಗಾಳಿ ಎಲ್ಲನೂ ಪೊಲ್ಯೂಷನ್ ಆಗ್ತಾ ಇದೆ ಅಲ್ವಾ, ಅದನ್ನ ತಡೆಗಟ್ಟೋದಿಕ್ಕಾಗಿನೇ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದೀವಿ ಅನ್ನೋದಾಗಿ ಹೇಳ್ಕೊತಾನೆ. ಸರಿ, ಓಕೆ, ಯಾವ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ದಾರೆ ಅನ್ನೋದಾಗಿ ಎಲ್ಲರೂ ಕಾದು ನೋಡ್ಬೇಕಾದ್ರೆ ಈ ಆಂಡ್ರೆಸ್ ಎಲ್ಲರ ಮುಂದೆ ಒಂದು ಬಾಕ್ಸ್ ಅನ್ನ ಓಪನ್ ಮಾಡ್ತಾನೆ. ಅಂಡ್ ಆ ಬಾಕ್ಸ್ ನ ಒಳಗಡೆ ಡಾಕ್ಟರ್ ಜಾರ್ಜನ್ ಅನ್ನುವ ಮತ್ತೊಬ್ಬ ಸೈಂಟಿಸ್ಟ್ ಇದ್ದಾನೆ. ಅಂಡ್ ಈ ಡಾಕ್ಟರ್ ಜಾರ್ಜನ್ ಅನ್ನುವ ಸೈಂಟಿಸ್ಟ್ ಈ ಪೂರ್ತಿಯಾದ ಪ್ರಾಜೆಕ್ಟ್ ಅನ್ನ ಮಾಡಿರೋದು. ಸೊ ಇದನ್ನ ನೋಡುವ ಎಲ್ಲಾ ಜನ ಕೂಡ ಮುಂದೆ ಕ್ಷಣ ಶಾಕ್ ಆಗಿನೇ ನಿಂತಿದ್ದಾರೆ. ಯಾಕಂದ್ರೆ ಆ ಸೈಂಟಿಸ್ಟ್ ನೋಡೋದಿಕ್ಕೆ ತುಂಬಾನೇ ಚಿಕ್ಕ ಗಾತ್ರವಾಗಿ ಬದಲಾಗಿದ್ದಾನೆ. ಅಂಡ್ ಇವಾಗ ಡಾಕ್ಟರ್ ಜಾರ್ಜನ್ ಮಾತಾಡೋದಿಕ್ಕಾಗಿ ಶುರು ಮಾಡ್ಕೊಳ್ತಾರೆ. ನೋಡಿ, ನಮ್ಮ ಪ್ರಕೃತಿಯನ್ನ ಉಳಿಸ್ಕೊಳ್ಳೋದಿಕ್ಕೆ, ನಾವೆಲ್ಲರೂ ಬದುಕೋದಿಕ್ಕೆ ಇರೋದು ಇದೊಂದೇ ದಾರಿ. ಹಾಗೆ ಈ ಪ್ರೋಸೆಸ್ ಕೂಡ ತುಂಬಾನೇ ಸಿಂಪಲ್ ಆಗಿನೇ ನಡೆಯುತ್ತೆ. ನಿಮ್ಗೆ ಒಂದು ಚೂರು ಕೂಡ ನೋವಾಗೋದಿಲ್ಲ, ಆ ರೀತಿಯಾಗಿನೇ ಆಗ್ಬಿಡುತ್ತೆ ಅನ್ನೋದಾಗಿ ಹೇಳ್ತಾನೆ. ಆದ್ರೆ ಜನಗಳಲ್ಲಿ ಇನ್ನವೇ ಡೌಟ್ ಇರುತ್ತೆ ಅಲ್ವಾ, ಆದ್ರಿಂದ ಒಂದು ಟ್ರಾಲಿಯನ್ನ ತರೋದಿಕ್ಕಾಗಿ ಹೇಳ್ಬೇಕಾದ್ರೆ ಒಂದು ಚಿಕ್ಕ ಟ್ರಾಲಿಯಲ್ಲಿ 50 ಜನಕ್ಕೂ ಹೆಚ್ಚು ಜನರನ್ನ ಕೂರಿಸ್ಕೊಂಡು ಬರ್ತಾರೆ. ಅಂದ್ರೆ ಅವರೆಲ್ಲರೂ ಕೂಡ ಈ ಎಕ್ಸ್ಪೆರಿಮೆಂಟ್ ಗಾಗಿ ಒಪ್ಕೊಂಡು ಅವರ ದೊಡ್ಡದಾದ ಬಾಡಿಯನ್ನ ಚಿಕ್ಕದಾಗಿನೇ ಕನ್ವರ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಆ ಎಲ್ಲಾ ಚಿಕ್ಕ ಮನುಷ್ಯರು ಅವರ ಕೈಯನ್ನ ಎತ್ತಿ ತುಂಬಾನೇ ಹ್ಯಾಪಿಯಿಂದ ಮಾತಾಡ್ಬೇಕಾದ್ರೆ ಇದನ್ನ ನೋಡುವ ನಾರ್ಮಲ್ ಆದ ಜನರು ತುಂಬಾನೇ ಶಾಕಿಗೆ ಒಳಗಾಗ್ತಾರೆ. ಅಂಡ್ ಡಾಕ್ಟರ್ ಜಾರ್ಜನ್ ಕೂಡ ಎಲ್ರಿಗೂ ಧೈರ್ಯವನ್ನ ಕೊಟ್ಟು, ನೋಡಿ, ಇವರೆಲ್ಲರೂ ಸ್ವಂತ ಇಚ್ಛೆಯಿಂದಾನೇ ಈ ರೀತಿ ಬದಲಾಗಿದ್ದಾರೆ. ಅಲ್ಲದೆ ಇವರೆಲ್ಲ 3 ವರ್ಷಗಳಿಂದಾನೇ ಈ ರೀತಿ ಚಿಕ್ಕ ಮನುಷ್ಯರಾಗಿನೇ ಬದುಕ್ತಿದ್ದಾರೆ. ಸೊ ನಿಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಏನಿವೆ ಆಗಲ್ಲ. ಹಾಗೆ ಈ ರೀತಿ ಚಿಕ್ಕವರಾಗೋದ್ರಿಂದ ಪ್ರಕೃತಿಗೆ ಹೇಗೆ ಲಾಭ ಆಗುತ್ತೆ ಅನ್ನೋದಾದ್ರೆ ಒಂದು ವೇಸ್ಟೇಜ್ ಅನ್ನ ತುಂಬಿ ಮಡಗಿರುವ ಚಿಕ್ಕದಾದ ಬ್ಯಾಗ್ ಅನ್ನ ತೋರಿಸ್ತಾರೆ. ಅಂದ್ರೆ 50ಕ್ಕೂ ಹೆಚ್ಚು ಜನ 3 ವರ್ಷಗಳಿಂದ ಬಳಸಿರ್ತಾ ಇರುವಂತಹ ವೇಸ್ಟೇಜ್ ಇದು. ಅಂದ್ರೆ ಇವರ ಪಾಯಿಂಟ್ ತುಂಬಾನೇ ಸಿಂಪಲ್ ಆಗಿದೆ. ನಮ್ಮ ದೇಹದ ಗಾತ್ರ ಕೂಡ ತುಂಬಾನೇ ಚಿಕ್ಕದಾಗ್ಬಿಟ್ರೆ ನಾವು ಫುಡ್ ಅನ್ನು ಕೂಡ ಸ್ವಲ್ಪ ತಿಂತೀವಿ, ಪೊಲ್ಯೂಷನ್ ಅನ್ನುವೆ ಕೂಡ ಸ್ವಲ್ಪವನ್ನ ಮಾಡ್ತೀವಿ, ಹಾಗೆ ನಾವು ವೇಸ್ಟೇಜ್ ಅನ್ನುವೆ ಕೂಡ ಸ್ವಲ್ಪವಾಗಿನೇ ಪ್ರೊಡ್ಯೂಸ್ ಅನ್ನ ಮಾಡ್ತೀವಿ ಅನ್ನೋದಾಗಿ ಒಂದು ದೊಡ್ಡದಾದ ಪಾಯಿಂಟ್ ಅನ್ನ ಎಲ್ರಿಗೂ ಅರ್ಥವನ್ನ ಮಾಡಿಸ್ತಾರೆ. ಅಂಡ್ ಇದೇ ರೀತಿ ಎಲ್ಲಾ ವಿಷಯಗಳನ್ನ ಜನರಿಗೆ ತಿಳಿಸ್ಕೊಟ್ಟು ಒಂದು ಓಪನ್ ಆಪರ್ಚುನಿಟಿಯನ್ನ ಕೊಡ್ತಾರೆ. ನಿಮ್ಗೆ ಇಷ್ಟ ಇದ್ರೆ ನೀವು ಕೂಡ ನಿಮ್ಮ ದೇಹದ ಗಾತ್ರವನ್ನ ಬದಲಾಯಿಸ್ಕೊಳ್ಬಹುದು ಅಂತ. ಅದು ಅಲ್ಲದೆ ಈ ಸೈಂಟಿಸ್ಟ್ ಗಳು ಪ್ರೆಸ್ ಮೀಡಿಯಾವನ್ನ ಕರೆದು ಈ ವಿಷಯವನ್ನ ಹೇಳಿರೋದು ಅಲ್ವಾ. ಸೊ ಏನ್ರಿ, ಮೀಡಿಯಾದವರು ಸಂಪೂರ್ಣ ಜಗತ್ತಿಗೆನೆ ಈ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಾರೆ. ಅಂಡ್ ಜಗತ್ತಿನ ಮೂಲೆ ಮೂಲೆಯಲ್ಲಿವೆ ಕೂಡ ಇದೇ ವಿಷಯ ಚರ್ಚೆಗೆ ಒಳಗಾಗುತ್ತೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋವಾಗಿರುವ ಪಾಲ್ ಅನ್ನ ತೋರಿಸ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವನು ನಮಗೇನೆ ಒಂದು ಸಿಂಪಲ್ ಆದ ಜೀವನವನ್ನ ನಡೆಸ್ತಿದ್ದಾನೆ. ಹಾಗೆ ಇವನ ಮನೆಯಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇರುವ ಇವನ ಮದರ್ ಕೂಡ ಇದ್ದಾರೆ. ಸೊ ಅವರನ್ನ ತುಂಬಾನೇ ಕೇರ್ ಮಾಡ್ಕೊಂಡು ಅವರ ಜೊತೆಯಾಗಿನೇ ಟ್ರೀಟ್ಮೆಂಟ್ ಅನ್ನ ಕೊಟ್ಕೊಂಡು ಬರ್ತಿದ್ದಾನೆ. ಬಟ್ ಆದ್ರೆ ಅವರ ಆರೋಗ್ಯ ಎಷ್ಟೊಂದು ಹಾಳಾಗಿದೆ ಅಂದ್ರೆ ಒಂದು ಸಿಚುವೇಶನ್ ಅಲ್ಲಿ ಅವರು ಕೂಡ ತೀರೋಗ್ಬಿಡ್ತಾರೆ.
ಸೊ ನಾವು ಇಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾ ಇದ್ರಬೇ ಕೂಡ ನಮ್ಮ ತಾಯಿಯವರು ತೀರೋದ್ರಲ್ಲ ಅಂತ ಬೇಜಾರಿಗೆ ಒಳಗಾಗ್ತಾನೆ. ಆದ್ರೂ ಕೂಡ ಸರಿ ಓಕೆ, ನಮ್ಮ ಲೈಫ್ ಅನ್ನ ನಾವು ಮುಂದುವರಿಸಲೇಬೇಕು ಅಂತ ಒಂದು ಫ್ಯಾಕ್ಟ್ರಿಗೆ ಬಂದು ವರ್ಕ್ ಅನ್ನ ಮಾಡೋದಿಕ್ಕೆಲ್ಲ ಶುರುವಾಗ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ಆಕ್ಚುಯಲ್ ಆಗಿ ಮೆಡಿಕಲ್ ಅನ್ನ ಮಾಡಿದಾನೆ. ಸೊ ಯಾರಿಗಾದ್ರೂ ಹೆಲ್ತ್ ಇಶ್ಯೂ ಬಂದ್ರೆ ಫಟ್ ಅಂತ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾನೆ. ಸೊ ಇದೇ ರೀತಿ ಬೇರೆಯವರಿಗೆ ಹೆಲ್ಪ್ ಅನ್ನ ಮಾಡ್ಕೊಂಡು ಅವನ ಜೀವನವನ್ನ ನಡೆಸ್ತಾ ಇದ್ದಾನೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಆಂಡ್ರಿ ಅನ್ನುವ ಒಂದು ಹುಡುಗಿ ಪರಿಚಯವಾಗ್ತಾಳೆ. ಹಾಗೆ ಇವರಿಬ್ಬರಿಗೂ ಕೂಡ ಲವ್ ಎಲ್ಲ ಆಗಿ ಮದ್ವೆ ಅನ್ನುವೆ ಕೂಡ ಆಗ್ತಾರೆ. ಸೊ ಮದ್ವೆ ಆಗಿದ್ದಾರೆ ಅಂದ್ರೆ ಒಂದು ಒಳ್ಳೆಯ ಮನೆಯನ್ನ ಪರ್ಚೇಸ್ ಮಾಡ್ಬೇಕು ಅಲ್ವಾ. ಸೊ ನಮ್ಮ ಪೌಲು ಇಲ್ಲಿವರೆಗೂ ಮಡಗಿರುವ ಎಲ್ಲಾ ಹಣವನ್ನ ಸೇರಿಸಿ ಒಂದು ಮನೆಯನ್ನ ತಗೋತಾನೆ. ಅಂಡ್ ಇವಾಗ ಎಲ್ಲಾ ಹಣವೇ ಖಾಲಿ ಆಗ್ಬಿಟ್ಟಿದೆ. ಸೊ ಇವಾಗ ನಿಜವಾದ ಲೈಫ್ ಏನು ಅಂತ ನಮ್ಮ ಹೀರೋವಿಗೆ ಅರ್ಥವಾಗುತ್ತೆ. ನಮ್ಮ ಡ್ರೀಮ್ ಗಳನ್ನ ಕನಸುಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಿಕ್ಕೆ ಹಣದ ಅವಶ್ಯಕತೆ ಎಷ್ಟಿದೆ ಅಂತ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಒಂದು ದಿನ ಇಬ್ಬರಿಬ್ಬೇ ಸೇರ್ಕೊಂಡು ಒಂದು ಪಾರ್ಟಿಗಾಗಿನೇ ಬರ್ತಾರೆ. ಅಂಡ್ ಆ ಪಾರ್ಟಿಯ ಮೇನ್ ಅಟ್ರಾಕ್ಷನ್ ಯಾರು ಅಂದ್ರೆ ಅದೇ ಡೌನ್ ಸೈಜಿಂಗ್ ಅನ್ನುವ ಒಂದು ಚಿಕ್ಕದಾದ ಮನುಷ್ಯರಿದ್ದಾರೆ ಅಲ್ವಾ, ಅವ್ರನ್ನೇ ಈ ಪಾರ್ಟಿ ಒಳಗಡೆಗಾಗಿ ಕರ್ಕೊಂಡು ಬಂದಿದ್ದಾರೆ. ಅಂಡ್ ಆ ಚಿಕ್ಕದಾದ ಮನುಷ್ಯರ ಹೆಸರು ಬಂದು ದೇವ್ ಮತ್ತೆ ಕ್ಯಾರೋಲ್ ಅಂತ. ಅಂಡ್ ಆ ಚಿಕ್ಕದಾಗಿರುವ ಕಪಲ್ಸ್ ಇವಾಗ ಒಂದು ದೊಡ್ಡ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ನೋಡಿ, ನಾವು ಇಷ್ಟೊಂದು ಚಿಕ್ಕದಾಗಿ ನೆಮ್ಮದಿಯಾಗಿನೇ ಬದುಕ್ತಾ ಇದೀವಿ. ನೀವು ಕೂಡ ನಮ್ಮ ಹಾಗೇನೆ ಚಿಕ್ಕವರಾಗಿ ಬದಲಾಗಿ ನಿಮ್ಮ ಲೈಫ್ ನಿಜಕ್ಕೂ ಚೆನ್ನಾಗಿನೇ ಇರುತ್ತೆ. ಇವಾಗ ನೀವು ಹಣ ಇಲ್ಲ ಅಂತ ತುಂಬಾನೇ ಚಿಂತೆಯನ್ನ ಮಾಡ್ತಾ ಇದ್ದೀರಾ ಅಲ್ವಾ, ಆದ್ರೆ ನಮ್ಮ ಹಾಗೆ ನೀವು ಚಿಕ್ಕವರಾಗಿ ಬದಲಾಗ್ಬಿಟ್ರೆ ಯಾವುದೇ ಹಣದ ಅವಶ್ಯಕತೆನೇ ಇಲ್ಲ, ಏನವೇ ಇಲ್ಲ. ಸೊ ನೀವು ನೆಮ್ಮದಿಯಾಗಿ ನಿಮ್ಗೆ ಹೇಗ್ ಬೇಕೋ ಆ ರೀತಿಯಾಗಿ ಬದುಕಬಹುದು ಅನ್ನೋದಾಗಿ ಹೇಳ್ತಾರೆ. ಅದು ಅಲ್ಲದೆ ನಮ್ಮ ಹಾಗೆ ಎಷ್ಟೋ ಜನ ಅವರ ಬಾಡಿಯನ್ನ ಚೇಂಜ್ ಮಾಡಿ ಚಿಕ್ಕವರಾಗಿದ್ದಾರೆ. ಅಂಡ್ ನಾವೆಲ್ಲರೂ ಲೆಜರ್ಲ್ಯಾಂಡ್ ಅನ್ನುವ ಒಂದು ಚಿಕ್ಕದಾದ ಜಾಗದಲ್ಲಿ ನಮ್ಮದೇ ಒಂದು ಸಾಮ್ರಾಜ್ಯವನ್ನ ಕಟ್ಕೊಂಡು ನೆಮ್ಮದಿಯಾಗಿ ಬದುಕ್ತಾ ಇದೀವಿ ಅನ್ನೋದಾಗಿ ತುಂಬಾನೇ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾರೆ. ಇದನ್ನ ಕೇಳುವ ನಮ್ಮ ಕಪಲ್ಸ್ ಗಳಿಗೂ ಕೂಡ ತುಂಬಾನೇ ಯೋಚನೆ ಬರೋದಿಕ್ಕೆಲ್ಲ ಶುರುವಾಗುತ್ತೆ. ಹಾಗಿದ್ರೆ ನಾವು ಕೂಡ ಚಿಕ್ಕವರಾಗಿ ಬದಲಾಗ್ಬಿಡೋಣ ಅಂತ ಕನಸುಗಳೆಲ್ಲ ಕೊಡ್ತಾ ಇದ್ದಾರೆ. ಇದೇ ರೀತಿ ನಡೀತಾ ಇರ್ಬೇಕಾದ್ರೆ ಕೆಲವು ದಿನಗಳ ನಂತರವಾಗಿ ನಮ್ಮ ಕಪಲ್ಸ್ ಅನ್ನ ಲೆಜರ್ಲ್ಯಾಂಡ್ ಅನ್ನುವ ಜಾಗವನ್ನ ನೋಡೋದಿಕ್ಕಾಗಿ ಕರೀತಾರೆ. ಅಂಡ್ ಈ ಜಾಗ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿನೇ ಕಟ್ಟಿ ಮಾಡಲಾಗಿದೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಚಿಕ್ಕದಾದ ಮನುಷ್ಯರು ವಾಸ ಮಾಡೋದಿಕ್ಕಾಗಿನೇ ರೆಡಿ ಮಾಡಿರುವ ಜಾಗ ಇದು. ಅಂಡ್ ಈ ಚಿಕ್ಕದಾದ ಜಾಗದಲ್ಲೇ ನಾವು ನಾರ್ಮಲ್ ಆಗಿ ಬದುಕೋದಿಕ್ಕೆ ಏನೆಲ್ಲ ಬೇಕೋ ಆ ಎಲ್ಲಾ ಫೆಸಿಲಿಟೀಸ್ ಗಳನ್ನೂ ಕೂಡ ಈ ಜಾಗದಲ್ಲಿ ರೆಡಿ ಮಾಡಿ ಮಡಗಿದ್ದಾರೆ. ಅಂದ್ರೆ ಡಾಕ್ಟರ್ ಫೆಸಿಲಿಟಿ, ಪೊಲೀಸ್ ಗಳ ಫೆಸಿಲಿಟಿ, ಮೂವಿ, ಬಾರು, ಪಬ್ಬು, ಕ್ಲಬ್ ಎಲ್ಲ ಇದೆ ಅಲ್ವಾ. ಸೊ ಎಲ್ಲವನ್ನೂ ಚಿಕ್ಕ ಸೈಜ್ ನಲ್ಲಿ ಈ ಮನುಷ್ಯರಿಗೂ ಕೂಡ ಮಾಡಿಕೊಡಲಾಗಿದೆ. ಅಂಡ್ ಈ ಜಾಗದಲ್ಲಿ ವಾಸವಾಗಿರುವ ಒಬ್ಬ ಚಿಕ್ಕದಾದ ವ್ಯಕ್ತಿ ಎಲ್ಲರಿಗೂ ಇವನ ಲೈಫ್ ಯಾವ ರೀತಿ ಇದೆ ಅನ್ನೋದಾಗಿ ಎಕ್ಸ್ಪ್ಲೇನ್ ಅನ್ನ ಕೊಡ್ತಾನೆ. ನೋಡಿ, ನನ್ನ ದೇಹವನ್ನ ಬದಲಾಯಿಸ್ಕೊಳ್ಳೋದಕ್ಕೂ ಮುಂಚೆ ನನ್ಗೂ ಕೂಡ ತುಂಬಾನೇ ಭಯವೆಲ್ಲ ಇತ್ತು. ಬಟ್ ಆದ್ರೆ ನಾನು ಧೈರ್ಯವನ್ನ ಮಾಡಿ ನನ್ನ ಹೆಂಡತಿಯ ಜೊತೆಯಾಗಿ ಚಿಕ್ಕವನಾಗಿನೇ ಬದಲಾಗಿದ್ದೀನಿ. ನಮ್ಗೆ ಹಣಕ್ಕೆ ಪ್ರಾಬ್ಲಮ್ ಬರಬಹುದು ಅಂತ ನಮ್ಮ ದೊಡ್ಡದಾದ ಮನೆಯನ್ನ ಮಾರ್ಬಿಟ್ಟು ಅದೇ ಹಣವನ್ನ ಬಳಸಿ ಒಂದು ಲಕ್ಸುರಿಯಾದ ಮನೆಯನ್ನುವೇ ಕಟ್ಟಿಸ್ಕೊಂಡಿದೀವಿ ಅನ್ನೋದಾಗಿನೇ ಹೇಳಿ ಅವನ ಹೋಮ್ ಟೂರ್ ಅನ್ನುವೇ ಕೊಡ್ತಾನೆ, ಅವನ ಹೆಂಡತಿಯನ್ನುವೇ ತೋರಿಸ್ತಾನೆ. ಸೊ ಇವಾಗ ಅವನು ಯಾವ ರೀತಿ ಹ್ಯಾಪಿ ಆಗಿದ್ದಾನೆ ಅಂತ ಎಲ್ಲಾ ವಿಷಯವನ್ನ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ನಮ್ಮ ಕಪಲ್ಗಂತೂ ನಾವು ಕೂಡ ಇದೇ ರೀತಿ ಚಿಕ್ಕವರಾಗಿನೇ ಬದುಕ್ಬೇಕು ಅಂತ ಡಿಸೈಡ್ ಆಗ್ಬಿಡ್ತಾರೆ. ಸೊ ಅದೇ ರೀತಿ ಒಂದು ಡಾಕ್ಟರ್ ನ ಹತ್ರ ಬಂದು ಮಾತಾಡೋದಿಕ್ಕಾಗಿ ನೋಡ್ಬೇಕಾದ್ರೆ ಆ ಡಾಕ್ಟರ್ ಕೂಡ ಒಂದು ಸಜೆಷನ್ ಅನ್ನ ಕೊಡ್ತಾರೆ. ನೋಡಿ, ಇವಾಗ ನೀವು ಒಂದು ಲಕ್ಸುರಿಯಾದ ಮನೆಯನ್ನ ತಗೊಂಡಿದ್ದೀರಾ ಅಲ್ವಾ, ನೀವು ಚಿಕ್ಕವರಾಗ್ಬಿಟ್ರೆ ಆ ಮನೆ ನಿಮ್ಗೆ ಯಾವ್ದಕ್ಕೂ ಪ್ರಯೋಜನ ಇರಲ್ಲ. ಸೊ ಆ ಮನೆಯನ್ನ ಮಾರಿ ಲೆಜರ್ಲ್ಯಾಂಡ್ ನಲ್ಲಿ ನಿಮಗೆ ಬೇಕಾದ ಒಂದು ಲಕ್ಸುರಿ ಮನೆಯನ್ನ ತಗೊಂಡ್ಬಿಡಿ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಚಿಕ್ಕವರಾದ ನಂತರ ನಿಮ್ಗೆ ಹೆಚ್ಚು ಖರ್ಚುಗಳು ಬರೋದಿಲ್ಲ. ಒಂದ್ ವೇಳೆ ನಿಮ್ಮ ಮನೆಯನ್ನ ಮಾರಿ ಆ ಹಣವನ್ನ ತಗೊಂಡು ಹೋದ್ರೆ ನೀವು ಬದುಕಿರೋವರೆಗೂ ಕೂಡ ಹಣವನ್ನ ಖರ್ಚು ಮಾಡಿದ್ರು ಕೂಡ ಖಾಲಿ ಆಗೋಲ್ಲ. ಅಷ್ಟು ದೊಡ್ಡ ಶ್ರೀಮಂತರಾಗ್ಬಿಡ್ತೀರಿ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ಬೇಕಾದ್ರೆ ನಮ್ಮ ಕಪಲ್ ಕೂಡ ಸರಿ ಓಕೆ ಅನ್ನೋದಾಗಿನೇ ರೆಡಿ ಆಗ್ತಾರೆ. ಅಂಡ್ ಅದಕ್ಕೂ ಮುಂಚೆ ನಮ್ಮ ಪೌಲು ಅವನು ಕೆಲಸ ಮಾಡುವ ಫ್ಯಾಕ್ಟ್ರಿಗಾಗಿನೇ ಬಂದು ಎಲ್ರ ಹತ್ರ ನಾನಿನ್ ಮೇಲೆ ಕೆಲ್ಸಕ್ಕಾಗಿ ಬರಲ್ಲ, ಸೊ ಇವತ್ತೇನೆ ಲಾಸ್ಟ್ ಅನ್ನೋದಾಗಿ ಹೇಳ್ಕೊತಾನೆ. ಯಾಕಂದ್ರೆ ಇವ್ರು ಚಿಕ್ಕವರಾದ್ಮೇಲೆ ಈ ಜಾಗಕ್ಕೆ ಬರೋದಿಕ್ಕೆಲ್ಲ ಆಗಲ್ಲ ಅಲ್ವಾ, ಆದ್ರಿಂದ ಎಲ್ರಿಗೂ ಬಾಯನ್ನ ಹೇಳೋದಿಕ್ಕಾಗಿನೇ ಬಂದಿದ್ದಾನೆ. ಸೊ ಇವನ ಜೊತೆ ವರ್ಕ್ ಅನ್ನ ಮಾಡ್ತಿದ್ದ ಬೇರೆ ಎಂಪ್ಲಾಯಿಗಳು ಎಲ್ಲರೂ ಸೇರ್ಕೊಂಡು ಇವನಿಗಾಗಿ ಒಂದು ಕೇಕ್ ಅನ್ನುವೇ ಕಟ್ ಮಾಡಿಸಿ ಸೆಲೆಬ್ರೇಟ್ ಅನ್ನ ಮಾಡಿನೇ ಕಳಿಸ್ಕೊಡ್ತಾರೆ. ನಂತರ ನಮ್ಮ ಹೀರೋ ಮತ್ತೆ ಆಂಡ್ರೆ ಇಬ್ಬರೇ ಸೇರ್ಕೊಂಡು ಇವರ ಎಲ್ಲಾ ಫ್ರೆಂಡ್ಸ್ ಗಳನ್ನುವೇ ಕೊನೆಯದಾಗಿನೇ ಮೀಟ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಮತ್ತೆ ಇಬ್ರು ಅವರ ಫ್ರೆಂಡ್ಸ್ ಗಳನ್ನ ಭೇಟಿ ಮಾಡೋದಿಕ್ಕೆ ಆಗಲ್ಲ. ಇವರ ಬಾಡಿಯನ್ನ ಚಿಕ್ಕದಾಗಿ ಮಾಡ್ಕೊಂಡು ಲೆಜರ್ಲ್ಯಾಂಡ್ ಅನ್ನುವ ಜಾಗದಲ್ಲಿ ಬದುಕೋದಿಕ್ಕಾಗಿನೇ ಹೋಗ್ತಾ ಇದ್ದಾರೆ. ನಂತರ ಇವಾಗ ಇವರ ಮನೆಯನ್ನುವೇ ಕೂಡ ಮಾರಿ ಅದರಿಂದ ಹಣವನ್ನ ತಗೊಂಡು ಇವರ ಮದ್ವೆ ರಿಂಗ್ ಅನ್ನುವೇ ಕೂಡ ತೆಗೆದು ಮಡಗಿ ಆ ಪ್ರೋಸೆಸ್ಸಿನ ಕಡೆಗಾಗಿನೇ ಬರ್ತಾರೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ಇವರ ಮನೆ ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ದೊಡ್ಡದಾದ ಬಸ್ ಬಂದು ಇವರನ್ನ ಪಿಕ್ ಅನ್ನ ಮಾಡ್ಕೊಳ್ಳುತ್ತೆ. ಆಕ್ಚುಲ್ ಆಗಿ ಬಸ್ ನಲ್ಲಿ ಇರ್ತಾ ಇರುವ ಎಲ್ಲಾ ಜನರುವೇ ಕೂಡ ಅವರ ಬಾಡಿಯನ್ನ ಚಿಕ್ಕದಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಿಕ್ಕಾಗಿನೇ ಬರ್ತಾ ಇರೋರು.
ಸೊ ಆ ಬಸ್ಸು ಕೂಡ ಎಲ್ಲರನ್ನೂ ಕರ್ಕೊಂಡು ಒಂದು ದೊಡ್ಡದಾದ ಫ್ಯಾಕ್ಟರಿ ಒಳಗಡೆಗಾಗಿನೇ ಬರುತ್ತೆ. ಅಂಡ್ ಇದೇ ಫ್ಯಾಕ್ಟರಿ ಒಳಗಡೆ ಇವರ ಬಾಡಿಯನ್ನ ಚೇಂಜ್ ಮಾಡುವ ಪ್ರೋಸೆಸ್ ನಡೆಯೋದು. ಆ ರೀತಿ ಒಳಗಡೆ ಬರ್ಬೇಕಾದ್ರೆ ನಮ್ಮ ಕಪಲ್ ಅನ್ನ ಒಂದು ಲೇಡಿ ಕನ್ಸಲ್ಟ್ ಅನ್ನ ತಗೋತಾರೆ. ನೋಡಿ ಮೇಡಮ್, ನಿಮ್ಗೆ ಮತ್ತೊಂದು ಚಾನ್ಸ್ ಅನ್ನ ಕೊಡ್ತಾ ಇದೀವಿ. ನೀವು ಪೂರ್ತಿಯಾಗಿ ಒಪ್ಪಿನೇ ಅಲ್ವಾ ಈ ಡಿಸಿಷನ್ ಅನ್ನ ತಗೊಂಡಿರೋದು. ಒಂದ್ ವೇಳೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಇವಾಗ್ಲೂ ಕೂಡ ನೀವು ವಾಪಸ್ ಹೋಗ್ಬಹುದು. ಸೊ ನಿಮ್ಗೆ ಯಾವ್ದೇ ಅಭ್ಯಂತರ ಇಲ್ಲ ಅಂದ್ರೆ ಮಾತ್ರ ನಾವು ನಿಮ್ಗೆ ಪ್ರೊಸೀಜರ್ ಅನ್ನ ಮಾಡ್ತೀವಿ. ಯಾವ್ದೇ ರೀತಿ ನಿಮ್ಗೆ ಡೌಟ್ ಇಲ್ಲ ಅಲ್ವಾ ಅಂತ ಕೇಳ್ಬೇಕಾದ್ರೆ ನಮ್ಮ ಕಪಲವೇ ಕೂಡ ನಾವು ಸ್ವಂತ ಇಚ್ಛೆಯಿಂದ ಬಂದಿದೀವಿ ಅನ್ನೋದಾಗಿ ಹೇಳ್ಕೊತಾರೆ. ಸರಿ, ಹಾಗಿದ್ರೆ ಪ್ರೋಸೆಸ್ ನ ಕಡೆಗೆ ಹೋಗಿ ಅಂತ ಹೇಳ್ಬೇಕಾದ್ರೆ ನಮ್ಮ ಕಪಲು ಆ ಪ್ರೋಸೆಸ್ ಆಗುವ ಜಾಗದ ಕಡೆಗೆನೆ ಬರ್ತಿರ್ತಾರೆ. ಬಟ್ ಆದ್ರೆ ಒಬ್ಬರು ಲೇಡಿ ಆ ಜಾಗಕ್ಕೆ ಬಂದು, ಸರ್ ಜೆಂಟ್ಸ್ಗೆ ಬೇರೆ ಲೇಡೀಸ್ಗೆ ಬೇರೆ ಪ್ರೋಸೆಸ್ ನಡೆಯುತ್ತೆ, ಆದ್ರಿಂದ ನೀವು ಬೇರೆ ಬೇರೆ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ನಮ್ಮ ಕಪಲು ಕೊನೆಯದಾಗಿ ಒಂದು ಹಗ್ಗನ್ನ ಮಾಡ್ಕೊಳ್ತಾರೆ. ಯಾಕಂದ್ರೆ ಮುಂದಿನ ಬಾರಿ ಇವ್ರು ಸಿಗ್ಬೇಕಾದ್ರೆ ಚಿಕ್ಕವರಾಗಿರ್ತಾರೆ ಅಲ್ವಾ. ಆದ್ರಿಂದ ಈ ದೊಡ್ಡದಾದ ಬಾಡಿಗೆ ಬಾಯ್ ಬಾಯ್ ಅನ್ನ ಹೇಳುವ ರೀತಿಯಾಗಿ ಫೈನಲಿ ಹಗ್ಗನ ಮಾಡ್ಕೊಂಡು ಅವರ ಪ್ರೋಸೆಸ್ ನ ಕಡೆಗಾಗಿನೇ ಬರ್ತಾರೆ. ಅಂಡ್ ನಮ್ಮ ಪೌಲು ಇವನ ಸೆಕ್ಷನ್ ಕಡೆಗೆ ಬಂದು ನೋಡ್ಬೇಕಾದ್ರೆ ಎಷ್ಟೋ ಜನರಿಗೆ ಈ ಪ್ರೋಸೆಸ್ ಅನ್ನ ಮಾಡೋದಿಕ್ಕಾಗಿ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮೊದಲು ಇವರು ಹಾಕೊಂಡು ಬಂದಿರುವ ಬಟ್ಟೆಯನ್ನ ತೆಗೆಯಲಾಗುತ್ತೆ. ಆ ನಂತರ ಇವರಿಗೆ ಬೇರೆ ಬಟ್ಟೆಯನ್ನ ಕೊಟ್ಟು ಇವರ ಬಾಡಿಯಲ್ಲಿರುವ ಎಲ್ಲಾ ಕೂದಲನ್ನುವೇ ತೆಗಿತಾರೆ. ನೆಕ್ಸ್ಟ್ ಇವರನ್ನ ಅನ್ಕಾನ್ಶಿಯಸ್ ಅನ್ನ ಮಾಡಿ ಇವರ ಬಾಡಿ ಒಳಗಡೆ ಯಾವ್ದಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಸರಿಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಇವರ ಪೂರ್ತಿಯಾದ ಹಲ್ಲುಗಳನ್ನುವೇ ಕೂಡ ಕಿತ್ತಾಕಲಾಗುತ್ತೆ. ಈ ರೀತಿ ಎಲ್ಲಾ ಕೆಲ್ಸಗಳನ್ನ ಮಾಡ್ಬೇಕಾದ್ರೆ ಅನ್ಕಾನ್ಶಿಯಸ್ ಆಗಿರ್ತಾರೆ ಅಲ್ವಾ. ಸೊ ನಮ್ಮ ಪೌಲ್ಗೂ ಕೂಡ ಈ ಜಾಗದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಅಂಡ್ ಇದೇ ರೀತಿ ಎಲ್ಲವನ್ನ ಸೆಟಪ್ ಗಳನ್ನ ಮಾಡ್ಕೊಂಡು ನಮ್ಮ ಪೌಲನ್ನುವೇ ಕರ್ಕೊಂಡು ಬಂದು ಒಂದು ಡಿವೈಸ್ ನ ಒಳಗಡೆಗಾಗಿನೇ ಮುಡುತ್ತಾರೆ. ಆ ನಂತರ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡಿ ಸರಿಸುಮಾರು 30 ನಿಮಿಷಗಳ ನಂತರ ವಾಪಸ್ಸು ನಮ್ಮ ಪೌಲನ್ನ ಹೊರಗಡೆ ಎಳೆದು ನೋಡ್ಬೇಕಾದ್ರೆ ದೊಡ್ಡ ಮನುಷ್ಯನಿಂದ ಕೇವಲ 5 ಇಂಚುಗಳಾಗಿ ಬದಲಾಗಿದ್ದಾನೆ. ಸೊ ಇವಾಗ ಯಾರೆಲ್ಲ ಚಿಕ್ಕದಾಗಿ ಬದಲಾಗಿದಾರೋ ಅವರನ್ನ ಒಂದು ರಿಕವರಿ ಏರಿಯಾಗೆನೆ ತರ್ತಾರೆ. ಅಂಡ್ ಆ ರಿಕವರಿ ಏರಿಯಾವನ್ನುವೇ ಕೂಡ ಇವರಿಗೆ ಬೇಕಾದಾಗಿನೇ ಮಾಡಿದ್ದಾರೆ. ಅಂದ್ರೆ ಚಿಕ್ಕದಾಗಿರುವ ವ್ಯಕ್ತಿಗಳಿಗೆ ದೊಡ್ಡವರು ಟ್ರೀಟ್ಮೆಂಟ್ ಕೊಡೋದಿಕ್ಕೆ ಆಗಲ್ಲ ಅಲ್ವಾ. ಆದ್ರಿಂದ ಕೆಲವು ಡಾಕ್ಟರ್ಗಳು ಸೈಂಟಿಸ್ಟ್ ಗಳಿವೆ ಕೂಡ ಅವರ ಬಾಡಿಯನ್ನ ಚಿಕ್ಕದಾಗಿನೇ ಮಾಡ್ಕೊಂಡಿದ್ದಾರೆ. ಹಾಗೆ ಇವಾಗ ರಿಕವರಿ ಏರಿಯಾಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಅನ್ನುವೇ ಕೊಡ್ತಾ ಆಲ್ರೆಡಿ ಇವರ ಹಲ್ಲುಗಳನ್ನ ತೆಗೆದು ಹಾಕ್ಬಿಟ್ಟಿದ್ರು ಅಲ್ವಾ. ಸೊ ಇವಾಗ ಅದೇ ಜಾಗಕ್ಕೆ ಆರ್ಟಿಫಿಷಿಯಲ್ ಆದ ಚಿಕ್ಕ ಚಿಕ್ಕ ಹಲ್ಲುಗಳನ್ನ ಹಾಕ್ತಾರೆ. ಅಂಡ್ ಇದೇ ರೀತಿಯಾಗಿ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಪೌಲ್ಗೆ ಎಚ್ಚರಿ ಆಗುತ್ತೆ. ಸೊ ಇವನು ಎಚ್ಚರಿಯಾಗಿ ನಾನು ಎಲ್ಲಿದ್ದೀನಿ ಅನ್ನೋದಾಗಿ ಕನ್ಫ್ಯೂಷನ್ ಆಗ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಒಂದು ಚಿಕ್ಕದಾದ ನರ್ಸು ಎಂಟ್ರಿಯನ್ನ ಕೊಟ್ಟು ಎಲ್ಲನೂ ನಾರ್ಮಲ್ ಆಗಿನೇ ಇದೆ ಅಲ್ವಾ ಅನ್ನೋದಾಗಿ ಕೇಳ್ತಾ ಇದ್ದಾಳೆ. ಹಾಗೆ ನಿಮ್ಮ ಪ್ರೋಸೆಸ್ ಕೂಡ ನಾರ್ಮಲ್ ಆಗಿನೇ ಆಗ್ಬಿಟ್ಟಿದೆ, ಸೊ ಚಿಂತೆಯನ್ನ ಮಾಡ್ಬೇಡಿ ಅನ್ನೋದಾಗಿ ಒಂದು ಧೈರ್ಯದ ಮಾತನ್ನ ಹೇಳಿ ಒಂದು ಚಿಕ್ಕದಾದ ಬಟ್ಟೆಯನ್ನುವೇ ಕೊಟ್ಟು ಒಂದು ಬಿಸ್ಕೆಟ್ ಅನ್ನುವೇ ತಂದು ಇವನಿಗಾಗಿನೇ ಕೊಡ್ತಾಳೆ. ಆ ಬಿಸ್ಕೆಟ್ ನಮಗೆ ಒಂದೇ ಒಂದು ಬೈಟಿನಲ್ಲಿ ತಿನ್ಕೊಳ್ಳುವಷ್ಟಿದೆ. ಬಟ್ ಆದ್ರೆ ನಮ್ಮ ಪೌಲ ಕಣ್ಣಿಗೆ ಅದು ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂದ್ರೆ ಸರಿಸುಮಾರು 1 ತಿಂಗಳಿಗಿಂತನೂ ಹೆಚ್ಚು ದಿನಗಳಾಗಿ ಅದನ್ನ ತಿನ್ಬಹುದು. ಬಟ್ ಆದ್ರೆ ಇದೆಲ್ಲ ಆಗಿರ್ಲಿ, ನಮ್ಮ ವೈಫಿನ ಕತೆ ಏನಾಗಿದೆ ಅನ್ನೋದಾಗಿ ಚಿಂತೆ ಆಗುತ್ತೆ. ಸೊ ಆ ನರ್ಸ್ ನ ಹತ್ರ ನನ್ನ ವೈಫು ಎಲ್ಲೋದ್ಲು ಏನಾದ್ಲು ಅನ್ನೋದಾಗಿ ಕೇಳ್ಬೇಕಾದ್ರೆ ಇದೇ ಟೈಮ್ ನಲ್ಲಿ ಇವನ ಫೋನು ಬಡ್ಕೊಳ್ಳೋದಿಕ್ಕಾಗಿ ಶುರುವಾಗುತ್ತೆ. ಸೊ ಆ ಫೋನ್ ಅನ್ನ ಪಿಕ್ ಮಾಡಿ ನೋಡ್ಬೇಕಾದ್ರೆ ಕಾಲ್ ಮಾಡಿರೋದು ಬೇರೆ ಯಾರಿವೆ ಅಲ್ಲ, ಇವನ ವೈಫ್ ಆಗಿರುವ ಆಂಡ್ರಿನೇ ಕಾಲ್ ಅನ್ನ ಮಾಡಿದಾಳೆ. ಅಂಡ್ ಎಲ್ಲನೂ ನಾರ್ಮಲ್ ಆಗಿದ್ಯಾ ಅನ್ನೋದಾಗಿ ನಮ್ಮ ಹೀರೋ ಕೇಳ್ಕೋಬೇಕಾದ್ರೆ ಅವಳು ಹೇಳುವ ಮಾತನ್ನ ಕೇಳಿ ಒಂದು ಕ್ಷಣ ಶಾಕ್ ಆಗ್ಬಿಡ್ತಾನೆ. ಯಾಕಂದ್ರೆ ಇವಳು ಪ್ರೋಸೆಸ್ ನಡಿಬೇಕಾದ್ರೆ ಮಧ್ಯದಲ್ಲೇನೆ ಬೋಡಾಗ್ಬಿಟ್ಟಿದ್ದಾಳೆ. ಆಕ್ಚುಲ್ ಆಗಿ ಇವಳ ಕೂದಲನ್ನ ತೆಗೆದು ಬೋರ್ಡವನ್ನ ಮಾಡ್ಬೇಕಾದ್ರೆ ಇವಳಿಗೆ ತುಂಬಾನೇ ಭಯವಾಗಿ ನಮ್ಗೆ ಯಾವ ಪ್ರೋಸೆಸ್ ಬೇಡ ಏನುವೇ ಬೇಡ ಅಂತ ಇದನ್ನ ರಿಜೆಕ್ಟ್ ಮಾಡಿ ಫ್ಯಾಕ್ಟರಿಯನ್ನೇ ಬಿಟ್ಟು ಬೋಡಾಗ್ಬಿಟ್ಟಿದ್ದಾಳೆ. ಬಟ್ ಆದ್ರೆ ನಮ್ಮ ಪೌಲು ಎಲ್ಲಾ ಪ್ರೋಸೆಸ್ ಅನ್ನುವೇ ಕಂಪ್ಲೀಟ್ ಮಾಡಿ 5 ಇಂಚುಗಳಾಗಿ ಬದಲಾಗಿದ್ದಾನೆ. ಸೊ ಈ ಮಾತನ್ನ ಕೇಳಿ ನಮ್ಮ ಹೀರೋವಿನ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೆ ಆಗ್ತಾನೆ ಇಲ್ಲ. ನಾನ್ ಈ ರೀತಿ ಚಿಕ್ಕದಾಗಿ ನನ್ನ ಹೆಂಡತಿನೇ ಇಲ್ದೆ ಈ ಜಾಗದಲ್ಲಿ ಏನನ್ನ ಮಾಡ್ಲಿ, ಸೊ ದಯವಿಟ್ಟು ಆ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ನನ್ನ ಜೊತೆಯಾಗಿ ಬಂದ್ಬಿಡು ಅಂತ ಕರೀತಾನೆ. ಬಟ್ ಆದ್ರೆ ಇವನ ವೈಫು ಇನ್ನವೇ ಒಪ್ಪೋದಿಕ್ಕೆ ರೆಡಿನೇ ಇಲ್ಲ. ನನ್ಗೆ ತುಂಬಾನೇ ಭಯ ಆಗ್ತಿದೆ, ನಿನ್ನ ಜೊತೆಯಾಗಿ ನಾನು ಬರೋದಿಲ್ಲ, ನನ್ನ ಲೈಫ್ ಅನ್ನ ನಾನು ನೋಡ್ಕೊಳ್ತೀನಿ, ನಿನ್ನ ಲೈಫ್ ಅನ್ನ ನೀನು ನೋಡ್ಕೊಳೋದಾಗಿ ಬಾಯ್ ಅನ್ನುವೇ ಹೇಳಿ ಡೈರೆಕ್ಟ್ ಕಾಲ್ ಅನ್ನೇ ಕಟ್ ಮಾಡ್ಬಿಡ್ತಾ ಇದ್ದಾಳೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಹೀರೋವಿನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಲ್ವಾ. ತುಂಬಾನೇ ಕೋಪವನ್ನ ಮಾಡ್ಕೊಂಡು ಲೇ ಬ್ಯಾಬರ್ಸಿ ಮುಂಡೆ ನನ್ಗೆ ಮೋಸವನ್ನ ಮಾಡ್ಬಿಟ್ಯಾ ಅಂತ ಸೊರ್ಸರಿಯಾಗಿನೇ ಬೈಕೋತಾನೆ. ಸೊ ಇವನ ಪೂರ್ತಿಯಾದ ಲೈಫ್ ಒಂಟಿಯಾಗಿನೇ ಕಳಿಬೇಕಾಗುತ್ತೆ. ಅದು ಅಲ್ಲದೆ ನಾವು ಲಕ್ಸುರಿಯಾದ ಮನೆಯನ್ನ ತಗೊಂಡು ಆ ರೀತಿ ಬದ್ಕೋಣ ಈ ರೀತಿ ಬದ್ಕೋಣ ಅಂತ ನಮ್ಮ ಪೌಲು ತುಂಬಾನೇ ಕನಸನ್ನ ಕಟ್ಟಿ ಬಂದಿದ್ದ ಅಲ್ವಾ. ಬಟ್ ಆದ್ರೆ ಆ ಹೊಸ ಜೀವನ ಶುರುವಾಗೋದಕ್ಕಿಂತ ಮುಂಚೆನೆ ಎಲ್ಲನೂ ಹಾಳಾಗ್ಬಿಟ್ಟಿದೆ. ಸೊ ಇವಾಗ ನಮ್ಮ ಪೌಲು ಯಾವಾಗ್ಲೂ ಬೇಜಾರಾಗಿನೇ ಇದ್ದಾನೆ. ಇವನ ಹತ್ರ ಲಕ್ಸುರಿಯಾದ ದೊಡ್ಡ ಬಂಗ್ಲೆ ಇದೆ, ಹಣ ಇದೆ, ಎಲ್ಲನೂ ಇದೆ. ಬಟ್ ಆದ್ರೆ ಇವನ ಹತ್ರ ನೆಮ್ಮದಿ ಇಲ್ದೆ ಯಾವಾಗ್ಲೂ ಬೇಜಾರಲ್ಲೇ ಇರ್ತಾನೆ.
ಇದೇ ರೀತಿ ಇರ್ಬೇಕಾದ್ರೆ ಇವನ ಹೆಂಡತಿ ಬೇರೆ ಬೇಕಪ್ ಅನ್ನ ಮಾಡ್ಕೊಂಡ್ಲು ಅಲ್ವಾ. ಆದ್ರಿಂದ ನಮ್ಮ ಹೀರೋ ಮದ್ವೆ ಆಗ್ಬೇಕಾದ್ರೆ ತೊಡ್ಸಿರುವ ರಿಂಗನ್ನ ವಾಪಸ್ಸು ಇವನಿಗಾಗಿನೇ ಕಳ್ಸಿಕೊಡ್ತಾಳೆ. ಆ ದೊಡ್ಡದಾದ ರಿಂಗನ್ನ ನೋಡಿ ನಮ್ಮ ಹೀರೋ ಇನ್ನವೇ ಬೇಜಾರನ್ನ ಮಾಡ್ಕೋತಾನೆ. ಸೊ ಇದೇ ರೀತಿ ನಮ್ಮ ಹೀರೋ ಎಲ್ಲಾ ನಂಬಿಕೆಯನ್ನ ಕಳ್ಕೊಂಡು ಒಂಟಿತನದಲ್ಲಿ ಇರ್ಬೇಕಾದ್ರೆ ದೇವ್ ಅನ್ನುವ ವ್ಯಕ್ತಿ ನಮ್ಮ ಹೀರೋವಿಗೆ ಪರಿಚಯವಾಗ್ತಾನೆ. ಅಂಡ್ ಅವನ ಜೊತೆ ತುಂಬಾನೇ ಒಳ್ಳೆಯ ಫ್ರೆಂಡ್ಶಿಪ್ ಕೂಡ ಆಗುತ್ತೆ. ಅಂಡ್ ನಮ್ಮ ಹೀರೋವಿನ ಬಗ್ಗೆ ಎಲ್ಲಾ ವಿಷಯಗಳನ್ನ ಕೇಳಿ ತಿಳ್ಕೊಂಡು, ಮಚ್ಚ ನಿನ್ನ ಹೆಂಡತಿ ನಿನ್ಗೆ ಕೈಯನ್ನ ಕೊಟ್ರೆ ಏನಾಯ್ತು, ನಮ್ಮ ಲೋಕದಲ್ಲವೇ ಕೂಡ ತುಂಬಾನೇ ಹುಡುಗಿಯರಿದ್ದಾರೆ ಅಲ್ವಾ, ಇವರೆಲ್ಲ ಯಾರನ್ನಾದ್ರೂ ಪಟಾಯಿಸ್ಕೊಳೋದಾಗಿನೇ ಹೇಳ್ತಾನೆ. ಸೊ ನಮ್ ಹೀರೋ ಕೂಡ ಸರಿ ಓಕೆ ನಾವುನುವೆ ಮೂವ್ ಆನ್ ಆಗೋಣ ಅಂತ ಒಂದು ಹುಡುಗಿಯನ್ನ ಹುಡುಗಿ ಡೇಟಿಂಗ್ ಗಾಗಿನೇ ಕರ್ಕೊಂಡು ಬರ್ತಾನೆ. ಬಟ್ ಆದ್ರೆ ಆ ಹುಡುಗಿಯ ಮೇಲೆ ಇವನಿಗೆ ಸ್ವಲ್ಪ ಕೂಡ ಇಂಟ್ರೆಸ್ಟ್ ಬರ್ತಾನೆ ಇಲ್ಲ. ಸೊ ಡಿನ್ನರ್ ಗಾಗಿ ಕರೆದಿರುವ ಹಾಗೆ ಆ ಹುಡುಗಿಗೆ ಫುಡ್ ಅನ್ನೆಲ್ಲ ತಿನ್ನಿಸ್ಕೊಂಡು ಕುಳಿತಿರ್ತಾನೆ. ಬಟ್ ಆದ್ರೆ ಮೇಲ್ಗಡೆ ಫ್ಲೋರ್ ನಲ್ಲಿ ಇರುವ ದೂಷನ್ ಅನ್ನುವ ಒಬ್ಬ ವ್ಯಕ್ತಿಗೆ ಯಾವಾಗ್ಲೂ ಪಾರ್ಟಿ ಮಾಡೋದು ಅಂದ್ರೆ ತುಂಬಾನೇ ಕ್ರೇಜ್ ಇರುತ್ತೆ. ಆದ್ರಿಂದ ಸೀದಾ ನಮ್ಮ ಪೌಲ್ ಇರುವ ಮನೆ ಒಳಗಡೆಗಾಗಿನೇ ನುಗ್ಗಿ ಬಂದು, ಬ್ರದರ್ ನಾನು ಒಂದು ದೊಡ್ಡದಾದ ಪಾರ್ಟಿಯನ್ನ ಮಡಿಕೊಂಡಿದೀನಿ, ಅದಕ್ಕೋಸ್ಕರನೇ ಇನ್ವೈಟ್ ಮಾಡೋದಿಕ್ಕೆ ಇಲ್ಲಿಗೆ ಬಂದಿದ್ದೀನಿ, ಮಿಸ್ ಮಾಡ್ದಿರಾ ಪಾರ್ಟಿಗೆ ಬಂದ್ಬಿಡಿ ಅನ್ನೋದಾಗಿ ಕರಿಬೇಕಾದ್ರೆ ನಮ್ಮ ಹೀರೋಗೂ ಮಾಡೋದಕ್ಕಾಗಿ ಬೇರೆ ಯಾವ್ದೇ ಕೆಲ್ಸ ಇಲ್ಲ ಅಲ್ವಾ. ಆದ್ರಿಂದ ಸರಿ ಓಕೆ ಅನ್ನೋದಾಗಿ ಒಪ್ಕೋತಾನೆ. ಅಂಡ್ ಅದೇ ರೀತಿ ನೆಕ್ಸ್ಟ್ ಡೇ ನೈಟ್ ನಮ್ಮ ಪೌಲ್ ಕೂಡ ಸೂಪರ್ ಆಗಿನೇ ರೆಡಿಯಾಗಿ ಒಂದು ದೊಡ್ಡದಾದ ರೋಸ್ ಅನ್ನುವೆ ತಗೊಂಡು ಆ ಪಾರ್ಟಿ ಒಳಗಡೆಗೆ ಬರ್ತಾನೆ. ಅಂಡ್ ಇದನ್ನ ನೋಡುವ ದುಶಾನ್ ಕೂಡ ತುಂಬಾನೇ ಹ್ಯಾಪಿಯಾಗಿ, ಮಚ್ಚ ನಾನ್ ಕೇಳ್ಪಟ್ಟೆ ನೀನು ತುಂಬಾನೇ ಬೇಜಾರಲ್ಲಿ ಇದೆಯಂತೆ, ಇವತ್ತು ನೈಟ್ ನಿಂದೇನೆ ದಿನ ಅಂತ ತಿಳ್ಕೊಂಡ್ಬಿಡು. ಸೊ ನಿನ್ಗೆ ಎಷ್ಟು ಬೇಕನ್ಸುತ್ತೋ ಅಷ್ಟು ಎಣ್ಣೆಯನ್ನ ಕುಡ್ದಾಕ್ಬಿಡು. ಆ ನಂತರ ನನ್ನ ಪಾರ್ಟಿಯಲ್ಲಿ ತುಂಬಾನೇ ಹುಡುಗಿಯರನ್ನುವೆ ಕೂಡ ಕರ್ದಿದೀನಿ, ಅದ್ರಲ್ಲಿ ನಿನ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಪಟಾಯಿಸ್ಕೊಳೋದಾಗಿ ಹೇಳ್ತಾನೆ. ಸೊ ನಮ್ಮ ಹೀರೋ ಕೂಡ ಸರಿ ಓಕೆ ಅಂತ ಅವನಿಗೆ ಇಷ್ಟ ಬಂದಾಗೆಲ್ಲ ಆಶ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಈ ಪಾರ್ಟಿಯಲ್ಲಿ ಇರುವ ಒಂದೇ ಒಂದು ಹುಡುಗಿ ಕೂಡ ನಮ್ಮ ಪೌಲ್ಗೆ ಇಷ್ಟನೇ ಆಗಲ್ಲ. ಸೊ ಆದ್ರೂ ಪಾರ್ಟಿಯನ್ನಾದ್ರೂ ಎಂಜಾಯ್ ಅನ್ನ ಮಾಡೋಣ ಅಂತ ಎರ್ರ ಬಿರ್ರಿ ಕುಡಿದು ಜಿಂಗಲಾಲ ಜಿಂಗಲಾಲ ಅಂತ ಡ್ಯಾನ್ಸ್ ಅನ್ನುವೆ ಮಾಡಿ ಫೈನಲಿ ಅನ್ಕಾನ್ಶಿಯಸ್ ಆಗಿ ಕೆಳಗಡೆಗಾಗಿನೇ ಬಿದ್ದೋಗ್ತಾನೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ಬೇಕಾದ್ರೆ ನಮ್ಮ ಹೀರೋ ಗಂಟ್ಲು ವರ್ಗುವೆ ಕುಡ್ದು ಫುಲ್ ಟೈಟ್ ಆಗಿ ಬಿದ್ದೋಗಿದ್ದ ಅಲ್ವಾ. ಸೊ ಇವಾಗ್ಲೂ ಕೂಡ ಒಂದು ಟೇಬಲ್ ನ ಕೆಳಗಡೆನೆ ಹಾರಾಕೊಂಡು ಬಿದ್ದಿದ್ದಾನೆ. ಅಂಡ್ ನೆನ್ನೆ ರಾತ್ರಿ ಈ ಜಾಗದಲ್ಲಿ ಪಾರ್ಟಿ ನಡೆದಿರೋದ್ರಿಂದ ಮನೆ ಪೂರ್ತಿ ಹಾಳಾಗ್ಬಿಟ್ಟಿದೆ. ಸೊ ಈ ದೂಷನ್ನು ಇವನ ಮನೆಯನ್ನ ಕ್ಲೀನ್ ಮಾಡ್ಸೋದಿಕ್ಕೆ ಬೇರೆಯವರನ್ನ ಕರ್ಸಿದಾನೆ. ಅಂದ್ರೆ ಇವನು ಎಷ್ಟರ ಮಟ್ಟಿಗೆ ಶ್ರೀಮಂತ ಅಂದ್ರೆ ಇವನ ಚಿಕ್ಕ ಚಿಕ್ಕ ಕೆಲ್ಸವನ್ನವೇ ಕೂಡ ಬೇರೆಯವರ ಕೈಯಲ್ಲಿ ಮಾಡಿಸ್ತಾನೆ. ಅಂಡ್ ಅದೇ ರೀತಿ ಕೆಲ್ಸದವರು ಕೂಡ ಒಳಗಡೆಗಾಗಿ ಬರ್ಬೇಕಾದ್ರೆ ಇದೇ ಟೈಮ್ ನಲ್ಲಿ ನಮ್ಮ ಹೀರೋಗುವೆ ಎಚ್ಚರಿ ಆಗುತ್ತೆ. ಸೊ ಇವನು ಕೂಡ ಎಚ್ಚರಿಯಾಗಿ ಆ ಕೆಲಸದವರನ್ನ ನೋಡ್ಬೇಕಾದ್ರೆ ಸಾರಾ ಅನ್ನುವ ಒಂದು ಲೇಡಿಯನ್ನ ನೋಡ್ಬಿಡ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಸಾರಾ ಅನ್ನುವ ಲೇಡಿ ವಿಯಟ್ನಾದಲ್ಲೇ ತುಂಬಾನೇ ಫೇಮಸ್ ಆದ ಆರ್ಟಿಸ್ಟ್. ಹಾಗೆ ಇವಳು ಕೂಡ ಇವಳ ಬಾಡಿಯನ್ನ ಚಿಕ್ಕದಾಗಿನೇ ಕನ್ವರ್ಟ್ ಮಾಡಿಸ್ಕೊಂಡು ಎಲ್ಲಾ ಚಿಕ್ಕ ಮನುಷ್ಯರು ಬದುಕುವ ಜಾಗದಲ್ಲೇ ಬದುಕಿದಾಳೆ. ಬಟ್ ಆದ್ರೆ ಒಂದು ದೊಡ್ಡ ಪ್ರವಾಹನೇ ಬಂದು ಎಲ್ಲನೂ ಹಾಳಾಗ್ಬಿಟ್ಟಿದೆ. ಅಂಡ್ ಆ ಪ್ರವಾಹದಲ್ಲಿ ಬದುಕುಳ್ದಿರ್ತಾ ಇರೋದು ಅಂದ್ರೆ ಇವಳು ಮಾತ್ರನೇ. ಬಟ್ ಆದ್ರೆ ಆ ಪ್ರವಾಹಕ್ಕೆ ಇವಳು ಕೂಡ ಸಿಕ್ಕಾಕೊಂಡಿರೋದ್ರಿಂದ ಇವಳ ಕಾಲನ್ನ ಕಳ್ಕೊಬಿಟ್ಟಿದ್ದಾಳೆ. ಅಂಡ್ ಈ ವಿಷಯವನ್ನೆಲ್ಲ ನಮ್ಮ ಹೀರೋ ಒಂದು ನ್ಯೂಸ್ ನಲ್ಲಿ ನೋಡಿರ್ತಾನೆ. ಆದ್ರಿಂದ ಈ ಸಾರಾ ಅನ್ನುವ ಲೇಡಿಯನ್ನ ಕಂಡು ಹಿಡಿದು ಅವಳ ಹತ್ರವಾಗಿನೇ ಬಂದು ಮಾತಾಡ್ತಾನೆ. ಮೇಡಮ್ ನೀವಂತೂ ಒಂದು ಫೇಮಸ್ ಆದ ದೊಡ್ಡ ಆರ್ಟಿಸ್ಟ್, ಬಟ್ ಆದ್ರೆ ಏನಕ್ಕೆ ಈ ರೀತಿ ಕಸ ಗುಡ್ಸುವ ಕೆಲ್ಸವನ್ನ ಮಾಡ್ತಿದೀರಾ ಅಂತ ಕೇಳ್ಬೇಕಾದ್ರೆ ಇದನ್ನ ಕೇಳುವ ಸಾರಾ ಕೂಡ ಡೈರೆಕ್ಟ್ ಆಗಿನೇ ಆನ್ಸರ್ ಅನ್ನ ಕೊಡ್ತಾಳೆ. ನೋಡಿ ನಾನು ಬದುಕೋದಿಕ್ಕೆ ಯಾವ ಕೆಲ್ಸ ಬೇಕೋ ಆ ಕೆಲ್ಸವನ್ನ ಮಾಡ್ತಾ ಇದ್ದೀನಿ. ಅಂಡ್ ಈ ಕೆಲ್ಸವನ್ನ ಮಾಡೋದ್ರಿಂದ ನನ್ಗೆ ಸ್ವಲ್ಪ ಹಣವನ್ನ ಕೊಡ್ತಾರೆ, ಅದನ್ನ ಬಳಸಿ ನನ್ನ ಲೈಫ್ ಅನ್ನ ನಾನು ನಡೆಸ್ತಾ ಇದ್ದೀನಿ ಅಂತ ಹೇಳ್ಕೊತಾಳೆ. ಬಟ್ ಆದ್ರೆ ನಮ್ಮ ಹೀರೋಗೆ ಆ ವಿಷಯವನ್ನ ಕೇಳಿ ನಂಬಿಕೆನೆ ಬರ್ತಿರಲ್ಲ. ಅಂಡ್ ಇದೇ ಟೈಮ್ ನಲ್ಲಿ ಆ ಸಾರಾ ಅನ್ನುವ ಲೇಡಿ ಈ ದೂಷನ್ನ ಮನೆಯಿಂದ ಕೆಲವು ಔಷಧಿಗಳ ಬಾಟಲ್ ಗಳನ್ನ ಎಕ್ಕೋತಿರ್ತಾಳೆ. ಇದನ್ನ ನೋಡುವ ನಮ್ಮ ಪೌಲೋ ಈ ಮಾತ್ರೆಗಳನ್ನ ತಿಂದ್ರೆ ನಿಮ್ಮ ಹೆಲ್ತ್ ಕೆಟ್ಟೋಗುತ್ತೆ, ಸೊ ಇವುಗಳನ್ನ ನೀವು ತಿನ್ಬಾರ್ದು ಅನ್ನೋದಾಗಿ ಹೇಳ್ಕೋಬೇಕಾದ್ರೆ, ಲೋ ಪುಣ್ಯಾತ್ಮ ನನ್ನ ಕೆಲ್ಸವನ್ನ ಮಾಡೋದಿಕ್ಕಾಗಿ ಬಿಡು, ಈ ಟ್ಯಾಬ್ಲೆಟ್ ಗಳು ನನಗಲ್ಲ ನನ್ನ ಫ್ರೆಂಡಿಗೆ ಅನ್ನೋದಾಗಿ ಹೇಳ್ಕೋತಾಳೆ. ಹಾಗೆ ಈ ರೀತಿ ಕಸ ಗುಡ್ಸೋರ್ಗೆ ಒಂದು ಸ್ಪೆಷಲ್ ಆದ ಅವಕಾಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರು ಎಲ್ಲೇ ಕೆಲ್ಸವನ್ನ ಮಾಡೋದಿಕ್ಕೆ ಹೋದ್ರೂ ಕೂಡ ಅವರಿಗೆ ಇಷ್ಟ ಬಂದ ಫುಡ್, ಮೆಡಿಸನ್, ಬಟ್ಟೆ ಏನನ್ನ ಬೇಕಾದ್ರೂ ಕೂಡ ಅವರು ಆ ವಸ್ತುಗಳನ್ನ ತಗೊಂಡು ಅವರ ಮನೆಗೆನೆ ಹೋಗ್ಬಹುದು. ಸೊ ಇದೇ ರೀತಿ ಇವರಿಬ್ಬರುವೆ ಮಾತಾಡ್ತಾ ಇರ್ಬೇಕಾದ್ರೆ ಸಾರಾ ಅವಳು ಒಂದು ಕಾಲನ್ನ ಕಳ್ಕೊಂಡು ಒಂದು ಆರ್ಟಿಫಿಷಿಯಲ್ ಕಾಲನ್ನ ಹಾಕಿಸ್ಕೊಂಡಿದ್ದಾಳೆ. ಬಟ್ ಆದ್ರೆ ಅದ್ರ ಸ್ಕ್ರೂಗಳನ್ನ ಸರಿಯಾಗಿ ಫಿಟ್ ಮಾಡಿಲ್ಲ ಅನ್ಸುತ್ತೆ. ಆದ್ರಿಂದ ಸಾರಾ ಸರಿಯಾಗಿ ನಡೆಯೋದಿಕ್ಕೆ ಆಗ್ತಿರಲ್ಲ. ಇದನ್ನ ನೋಡುವ ನಮ್ಮ ಪೌಲು ಅರ್ಥವನ್ನ ಮಾಡ್ಕೊಂಡು, ಮೇಡಮ್ ನಿಮ್ಮ ಕಾಲನ್ನ ಸರಿಯಾಗಿ ಫಿಟ್ ಅನ್ನ ಮಾಡಲಾಗಿಲ್ಲ, ಬೇಕು ಅಂದ್ರೆ ಅದನ್ನ ನಾನು ಸರಿ ಮಾಡ್ಬಲ್ಲೆ ಅನ್ನೋದಾಗಿ ಕೇಳ್ತಾನೆ. ಅಷ್ಟೇ ಈ ಮಾತನ್ನ ಕೇಳುವ ಸಾರಾ ಕೂಡ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾಳೆ. ಆ ನಂತರ ನಮ್ಮ ಸಾರಾಗೆ ಒಂದು ಐಡಿಯಾ ಬರುತ್ತೆ. ಸರ್ ನಿಮ್ಮನ್ನ ನೋಡ್ತಾ ಇದ್ರೆ ನಿಮ್ಗೆ ಮೆಡಿಸನ್ ಬಗ್ಗೆ ತುಂಬಾನೇ ಗೊತ್ತಿದೆ ಅನ್ಸುತ್ತೆ, ಆದ್ರಿಂದ ದಯವಿಟ್ಟು ನಮ್ಮ ಜಾಗಕ್ಕಾಗಿನೇ ಬಂದು ನನ್ನ ಫ್ರೆಂಡಿಗೆ ಏನಾಗಿದೆ, ಯಾವ ಪ್ರಾಬ್ಲಮ್ ಬಂದಿದೆ ಅನ್ನೋದಾಗಿ ಹೇಳ್ತೀರಾ,
ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡಿ ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ನಮ್ಮ ಪೌಲ್ಗೂ ಕೂಡ ಬೇರೆ ಯಾವ್ದೇ ಕೆಲ್ಸನೂ ಇಲ್ಲ ಏನೂ ಇಲ್ಲ ಅಲ್ವಾ. ಆದ್ರಿಂದ ಸರಿ ಓಕೆ ಅನ್ನೋದಾಗಿನೇ ಒಪ್ಕೊಂಡು ಇವರ ಜೊತೆಯಾಗಿನೇ ಬರ್ತಾನೆ. ಬಟ್ ಆದ್ರೆ ಇವನು ಸೂಟು ಬೂಟುಗಳನ್ನ ಹಾಕೊಂಡು ಲಕ್ಸುರಿಯಾಗಿ ಹೋಗೋದಿಕ್ಕಾಗಲ್ಲ. ಆದ್ರಿಂದ ನಮ್ಮ ಸಾರಾ ಒಂದು ಸಿಂಪಲ್ ಆದ ಬಟ್ಟೆಯನ್ನ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತಾಳೆ. ನಂತರ ಇವರೆಲ್ಲರೂ ಒಂದು ಬಸ್ಸನ್ನ ಹತ್ತಿ ಬೇರೆ ಯಾವ್ದೋ ಕಡೆಗಾಗಿನೇ ಬರ್ತಾರೆ. ಸೊ ಇದನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಪೌಲ್ಗೆ ತುಂಬಾನೇ ವಿಚಿತ್ರವಾಗೆಲ್ಲ ಫೀಲ್ ಆಗುತ್ತೆ. ಯಾಕಂದ್ರೆ ನಮ್ಮ ಹೀರೋ ಒಂದು ಲಕ್ಸುರಿಯಾದ ಜಾಗದಲ್ಲಿ ಬದುಕಿ ಬರ್ತಾ ಇದ್ದ ಅಲ್ವಾ. ಬಟ್ ಆದ್ರೆ ಈ ಲೆಜರ್ಲ್ಯಾಂಡ್ ನಲ್ಲಿ ಇಂಥ ಜಾಗ ಕೂಡ ಇದೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಆದ್ರಿಂದ ನಮ್ಮ ಪೌಲ್ ಕೂಡ ಆಶ್ಚರ್ಯವಾಗ್ತಾನೆ. ನಂತರ ಈ ಬಸ್ ಕೂಡ ಒಂದು ಟನಲ್ ಒಳಗಡೆ ನುಗ್ಗಿ ಒಂದು ದೊಡ್ಡದಾದ ಗೋಡೆಯನ್ನೇ ದಾಟಿ ಬೇರೆ ಕಡೆಗೆ ಬರುತ್ತೆ. ಅಷ್ಟೇ ಒಳಗಡೆಗೆ ಬಂದಿದ್ ಕೂಡ್ಲೆ ನಮ್ಮ ಹೀರೋ ಫುಲ್ಲು ಶಾಕಿಗೆ ಒಳಗಾಗ್ತಾನೆ. ಯಾಕಂದ್ರೆ ಈ ಜಾಗವನ್ನ ಇದುವರೆಗೂ ಇವ್ರು ನೋಡಿರ್ತಾನೆ ಇಲ್ಲ. ಇಲ್ಲಿವರೆಗೂ ನಾವು ಲಕ್ಸುರಿ ಆಗಿರುವ ಜಾಗವನ್ನ ನೋಡಿ ಬಂದಿದ್ವಿ ಅಲ್ವಾ. ಬಟ್ ಆದ್ರೆ ಇವಾಗ ಬಂದಿರುವ ಜಾಗದಲ್ಲಿ ಬಡತನದಲ್ಲಿರೋರು ವಾಸವಿದ್ದಾರೆ. ಅಂದ್ರೆ ಇವರ ಹತ್ರ ಇರೋದಿಕ್ಕೂ ಕೂಡ ಸರಿಯಾದ ಮನೆನುವೇ ಇಲ್ಲ ಏನುವೇ ಇಲ್ಲ. ಒಂದು ಕಂಟೈನರ್ ನ ಒಳಗಡೆ ಚಿಕ್ಕ ಚಿಕ್ಕ ಮನೆಗಳನ್ನ ಮಾಡ್ಕೊಂಡು ವಾಸವಿದ್ದಾರೆ. ಅಂದ್ರೆ ತುಂಬಾನೇ ದುಡ್ಡಿರುವ ಶ್ರೀಮಂತರೇ ಒಂದು ಕಡೆ ಆದ್ರೆ ದುಡ್ಡಿಲ್ದೇ ಇರುವ ಬಡವರೇ ಮತ್ತೊಂದು ಕಡೆ. ಸೊ ಇವಾಗ ನಮ್ಮ ಸಾರಾ ಕೂಡ ಇದೇ ಜಾಗದಲ್ಲಿ ಒಂದು ಕಂಟೈನರ್ ನ ಒಳಗಡೆನೆ ಇದ್ದಾಳೆ. ಅಂಡ್ ಅದೇ ಜಾಗಕ್ಕೆ ನಮ್ಮ ಹೀರೋವನ್ನುವೆ ಕೂಡ ಕರ್ಕೊಂಡು ಬರ್ತಾಳೆ. ಒಳಗೆ ಬಂದು ನೋಡ್ಬೇಕಾದ್ರೆ ಬೆಡ್ ಮೇಲೆ ಮಲ್ಗಿರುವ ತುಂಬಾನೇ ಹೆಲ್ತ್ ಇಶ್ಯೂ ಇಂದ ನರಳ್ತಾ ಇರುವ ಒಂದು ಲೇಡಿಯನ್ನ ತೋರಿಸ್ತಾರೆ. ಅಂಡ್ ಆ ಲೇಡಿ ಬೇರೆ ಯಾರಿವೆ ಅಲ್ಲ, ನಮ್ಮ ಸಾರಾ ಅವಳ ಫ್ರೆಂಡೇನೆ. ನಂತರ ನಮ್ಮ ಸಾರಾ ಹೀರೋವಿನ ಹತ್ರಕ್ಕಾಗಿನೇ ಬಂದು ಸರ್ ದಯವಿಟ್ಟು ನನ್ನ ಫ್ರೆಂಡ್ ಅನ್ನ ಉಳಿಸ್ಕೊಡಿ ಅನ್ನೋದಾಗಿನೇ ಕೇಳ್ಕೊತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಒಬ್ಬ ಅಫಿಷಿಯಲ್ ಆದ ಡಾಕ್ಟರ್ ಅಲ್ಲ ಅಲ್ವಾ. ಆದ್ರಿಂದ ನಾನು ಯಾವ್ದೇ ಡಾಕ್ಟರ್ ಇವೆ ಅಲ್ಲ ಏನಿವೆ ಅಲ್ಲ ಅಂತ ಹೇಳ್ಕೋಬೇಕಾದ್ರೆ ಸರ್ ನಿಮ್ಗೆ ಅಟ್ಲೀಸ್ಟ್ ಮೆಡಿಸನ್ ಬಗ್ಗೆ ಗೊತ್ತಿದೆ ಅಲ್ವಾ, ಆದ್ರಿಂದ ದಯವಿಟ್ಟು ಏನಾದ್ರೂ ಮಾಡಿ ಅಂತ ಕೇಳ್ಕೋಬೇಕಾದ್ರೆ ಇವಳು ಇಲ್ಲಿವರೆಗೂ ತಂದಿರುವ ಎಲ್ಲಾ ಮೆಡಿಸನ್ ಗಳನ್ನ ಚೆಕ್ ಮಾಡಿ ಅದ್ರಲ್ಲಿ ಇವಳ ಫ್ರೆಂಡಿಗೆ ಯಾವ ಮೆಡಿಸನ್ ಅನ್ನ ಕೊಡ್ಬಹುದು ಅನ್ನೋದಾಗಿನೇ ಹೇಳ್ತಾನೆ. ನಂತರ ನಿಮ್ಮ ಆರ್ಟಿಫಿಷಿಯಲ್ ಕಾಲನ್ನ ಕೊಟ್ಟೆ ರೆಡಿಯನ್ನ ಮಾಡ್ತೀನಿ ಅಂತ ಕೇಳ್ಕೋಬೇಕಾದ್ರೆ ಸರ್ ಮೊದ್ಲು ನನ್ನ ಫ್ರೆಂಡ್ ನನ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದ್ದಾಳೆ, ನನ್ನ ಕಾಲನ್ನ ಬೇಕಿದ್ರೆ ಮತ್ತೊಂದು ದಿನ ಸರಿಯನ್ನ ಮಾಡ್ಕೋಬಹುದು. ಸೊ ಇವಾಗ ನಿಮ್ಗೂ ಕೂಡ ಲೇಟ್ ಆಗುತ್ತೆ, ವಾಪಸ್ ಹೋಗಿ ಅನ್ನೋದಾಗಿನೇ ಕಳಿಸ್ಕೊಡ್ತಾಳೆ. ನಂತರ ನಮ್ಮ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿ ಅವನ ಲಕ್ಸುರಿ ಆದ ಲೈಫಿಗೆನೆ ವಾಪಸ್ ಬಂದು ಬದುಕ್ತಿರ್ತಾನೆ. ಬಟ್ ಆದ್ರೂ ಕೂಡ ಸಾರಾ ಅವಳ ಪರಿಸ್ಥಿತಿಯನ್ನ ನೋಡಿದಾನೆ ಅಲ್ವಾ, ಆದ್ರಿಂದ ಅವಳನ್ನ ಮರೆಯೋದಿಕ್ಕೇನೆ ಆಗ್ತಾ ಇಲ್ಲ. ಸೊ ಆದಷ್ಟು ಬೇಗ ಸಾರಾ ಅವಳ ಮನೆಗೆ ಹೋಗಿ ಅವಳನ್ನ ಮಾತಾಡ್ಸೋಣ ಅಂತ ಮತ್ತೆ ಅದೇ ಬಸ್ಸನ್ನ ಹಿಡ್ಕೊಂಡು ಅವಳ ಮನೆಗಾಗಿನೇ ಬರ್ತಾನೆ. ಬಟ್ ಆದ್ರೆ ನಮ್ಮ ಹೀರೋಗೆ ಒಂದು ದೊಡ್ಡ ಸ್ಯಾಡ್ ನ್ಯೂಸೇ ಕಾದಿರುತ್ತೆ. ಅಂದ್ರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದ ನಮ್ಮ ಸಾರಾ ಅವಳ ಫ್ರೆಂಡು ತೀರೋಗಿದ್ದಾಳೆ. ಮೇ ಬಿ ನನ್ನದೇ ದೊಡ್ಡ ತಪ್ಪು ಆಗಿದೆ ಅನ್ಸುತ್ತೆ, ಅವಳಿಗೆ ಹೆಚ್ಚು ಮಾತ್ರೆಗಳನ್ನ ಕೊಟ್ಬಿಟ್ಟೆ ಸರ್, ಅದಕ್ಕಾಗಿನೇ ತೀರೋದ್ಲು ಅನ್ಸುತ್ತೆ. ಬಟ್ ಆದ್ರೆ ಸಾಯುವ ಟೈಮ್ ನಲ್ಲೂ ಕೂಡ ಅವಳ ಮುಖದಲ್ಲಿ ಒಂದು ನಗು ಇತ್ತು. ಈ ನೋವಿನಿಂದ ಮುಕ್ತಿ ಸಿಗ್ತಾ ಇದೆ ಅನ್ನುವ ರೀತಿ ಹ್ಯಾಪಿ ಆಗಿದ್ಲು ಅನ್ನೋದಾಗಿನೇ ಹೇಳ್ಕೊತಾಳೆ. ನಂತರ ನಮ್ಮ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿ ಸಾರಾ ಅವಳ ಆರ್ಟಿಫಿಷಿಯಲ್ ಕಾಲನ್ನ ರೆಡಿ ಮಾಡೋದಿಕ್ಕಾಗಿ ಕುಳಿತುಕೋತಾನೆ. ಅಂಡ್ ಇದೇ ಗ್ಯಾಪ್ ನಲ್ಲಿ ನಮ್ಮ ಸಾರಾ ಕೂಡ ಅವಳ ಲೈಫ್ ನ ಬಗ್ಗೆ ಹೇಳ್ಕೊತಾಳೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ವಿಯಟ್ನಾದಲ್ಲಿ ಇರ್ಬೇಕಾದ್ರೆ ಒಂದು ದೊಡ್ಡ ಡ್ಯಾಮ್ ಅನ್ನ ಕಟ್ಟೋದಿಕ್ಕಾಗಿ ನೋಡಿದ್ದಾರೆ. ಬಟ್ ಆದ್ರೆ ಆ ಡ್ಯಾಮ್ ಅನ್ನ ಕಟ್ಟೋದ್ರಿಂದ ಎಷ್ಟೋ ಜನರ ಪ್ರಾಣ ಬಲಿಯಾಗುತ್ತೆ. ಅದೇ ಕಾರಣಕ್ಕೆ ನಾನು ಸರ್ಕಾರದ ವಿರುದ್ಧವಾಗಿ ನಿಂತ್ಕೊಂಡಿದ್ದೆ. ಆದ್ರೆ ಈ ವಿಷಯ ಸರ್ಕಾರದವ್ರಿಗೆ ಇಷ್ಟವಾಗ್ದಿರ ನನ್ನನ್ನುವೆ ನನ್ನ ತಂಗಿಯನ್ನುವೆ ಜೈಲ್ನ ಒಳಗಡೆಗೆ ಇಟ್ಟು ಜೋರಾಗಿನೇ ಹೊಡ್ದಿದ್ದಾರೆ. ಸೊ ಆ ರೀತಿ ರಿಮೈಂಡ್ ರೂಮ್ಗೆ ಹಾಕಿ ನಮ್ಗೆ ಹೊಡಿತಾ ಇರ್ಬೇಕಾದ್ರೆ ಅದನ್ನ ತಡ್ಕೊಳ್ಳೋದಿಕ್ಕಾಗ್ದೆ ನನ್ನ ತಂಗಿ ಕೂಡ ಅಲ್ಲೇನೆ ತೀರೋದ್ಲು. ಅಂಡ್ ಅದೇ ಟೈಮಿಗೆ ಸರಿಯಾಗಿ ಒಂದು ದೊಡ್ಡ ಪ್ರವಾಹ ಕೂಡ ಬಂದು ಎಲ್ಲನೂ ಧ್ವಂಸವಾಗಿದೆ, ನನ್ನ ಕಾಲು ಕೂಡ ಅಲ್ಲೇನೆ ಕೊಳ್ದೋಯ್ತು ಅನ್ನೋದಾಗಿ ಹೇಳ್ತಾಳೆ. ಅಂಡ್ ಇದನ್ನೆಲ್ಲ ಕೇಳ್ಕೊಂಡು ನಮ್ಮ ಹೀರೋ ಕೂಡ ಅವಳ ಕಾಲನ್ನ ರಿಪೇರಿ ಮಾಡ್ಬೇಕಾದ್ರೆ ಬೈ ಮಿಸ್ ಆಗಿ ಆ ಡಮ್ಮಿ ಕಾಲ್ ಕೂಡ ಮುರ್ದೋಗ್ಬಿಡುತ್ತೆ. ಅಷ್ಟೇ ಇದನ್ನ ನೋಡುವ ನಮ್ಮ ಸಾರಾ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಮೊದ್ಲು ಸ್ವಲ್ಪ ಕಷ್ಟ ಆದ್ರೂ ಕೂಡ ಹೇಗೋ ಓಡಾಡೋದಿಕ್ಕೆ ಸರಿ ಇತ್ತು, ಬಟ್ ಆದ್ರೆ ಇವಾಗ ಎಲ್ಲವನ್ನ ಮುರಿದು ಹಾಕ್ಬಿಟ್ಟಿಯಲ್ಲೋ ನಾಲಾಯಕ್ ನನ್ ಬಂಗ್ನೆ, ಇವಾಗ ನಾನು ಕೆಲ್ಸವನ್ನ ಯಾವ ರೀತಿ ಮಾಡ್ಲಿ, ಹೇಗೋ ಕಷ್ಟವನ್ನ ಪಟ್ಟು ಒಂದೆರಡು ಕಾಸನ್ನ ಸಂಪಾದನೆ ಮಾಡ್ತಿದ್ದೆ, ಇವಾಗ ಅದು ಕೂಡ ಇಲ್ದೇ ಇರುವ ರೀತಿ ಮಾಡ್ಬಿಟ್ಟಿಯಲ್ಲ ಅಂತ ಬೈಬೇಕಾದ್ರೆ ನಮ್ಮ ಹೀರೋ ಕೂಡ ತುಂಬಾನೇ ಬೇಜಾರಾಗ್ತಾನೆ. ಬಟ್ ಆದ್ರೆ ನಿನ್ಗೆ ನಾನು ಯಾವ್ದೇ ರೀತಿ ಅನ್ಯಾಯವನ್ನ ಮಾಡಲ್ಲ, ಇವಾಗೇನು ನೀನು ಕೆಲ್ಸವನ್ನ ಮಾಡಿ ಹಣವನ್ನ ಸಂಪಾದಿಸ್ಬೇಕು ಅಲ್ವಾ, ಸರಿ ಓಕೆ ನಿನ್ನ ಎಲ್ಲ ಕೆಲ್ಸವನ್ನ ನಾನು ಮಾಡಿಕೊಡ್ತೀನಿ ಬಾ ಅನ್ನೋದಾಗಿ ನಮ್ಮ ಸಾರಾ ಅವಳನ್ನ ಬೆನ್ ಮೇಲ್ಗಡೆನೆ ಕೂರಿಸ್ಕೊಂಡು ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡೋದಿಕ್ಕಾಗಿನೇ ಬರ್ತಾನೆ. ಕಸ ಗೂಡ್ಸೋದು, ನೆಲವನ್ನ ಒರೆಸೋದು ಎಲ್ಲ ಕೆಲ್ಸಗಳನ್ನ ಇವನೇ ಮಾಡ್ತಾನೆ. ಇದೇ ರೀತಿ ದಿನಗಳು ಕಳೀತಾ ಹೋಗ್ತಾ ಇದ್ರೆ ಕೂಡ ನಮ್ಮ ಸಾರಾಗೋಸ್ಕರ ಬೇರೆ ಬೇರೆಯವರ ಮನೆಗೆ ಬಂದು ಕೆಲಸ ಮಾಡೋದಿಕ್ಕಾಗಿ ಶುರು ಮಾಡ್ಕೋತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವನು ಇಲ್ಲಿವರೆಗೂ ಇಂತ ಲೈಫ್ ಅನ್ನ ಬದುಕೇ ಇಲ್ಲ, ಆದ್ರೂ ಕೂಡ ಈ ಕೆಲಸ ಮಾಡೋದ್ರಿಂದ ನಮ್ಮ ಹೀರೋವಿಗೆ ನೆಮ್ಮದಿ ಎಲ್ಲ ಸಿಕ್ತಿರುತ್ತೆ. ಅದು ಅಲ್ಲದೆ ನಮ್ಮ ಸಾರಾ ಅವಳ ಜೊತೆ ತುಂಬಾನೇ ಕ್ಲೋಸ್ ಆಗ್ತಿದ್ದಾನೆ ಅಲ್ವಾ,
ಇದೇ ರೀತಿ ಇರ್ಬೇಕಾದ್ರೆ ಸಾರಾ ಅವಳ ಮತ್ತೊಂದು ರೂಪ ಇವನಿಗೆ ಗೊತ್ತಾಗುತ್ತೆ. ಅಂದ್ರೆ ನಮ್ಮ ಸಾರಾ ತುಂಬಾನೇ ಬಡತನದಲ್ಲಿ ಬದುಕ್ತಾ ಇದ್ರೆ ಕೂಡ ಅವಳು ಸಂಪಾದನೆ ಮಾಡುವ ಹಣದಲ್ಲಿ ಫುಡ್ ಬಟ್ಟೆ ಎಲ್ಲವನ್ನ ತಗೊಂಡು ಯಾರಿಗೆ ಅದ್ರ ಅವಶ್ಯಕತೆ ಇರುತ್ತೋ ಅವರಿಗೆ ದಾನವಾಗಿನೇ ಕೊಡ್ತಿರ್ತಾಳೆ. ಅಷ್ಟೇ ಇದನ್ನೆಲ್ಲ ನೋಡುವ ನಮ್ಮ ಪಾವ್ಲೋಗೆ ಸಾರಾ ಅವಳ ಕ್ಯಾರೆಕ್ಟರು ತುಂಬಾನೇ ಇಷ್ಟವಾಗ್ಬಿಡುತ್ತೆ. ಅಂಡ್ ಇದೇ ರೀತಿ ಬೇರೆಯವರ ಮನೆಗಳಲ್ಲಿ ಕೆಲ್ಸವನ್ನ ಮಾಡ್ಕೊಂಡು ಒಂದು ದಿನ ದುಶಾನ್ ಅವನ ಮನೆಯಲ್ಲಿ ಕೆಲಸ ಮಾಡೋದಕ್ಕಾಗಿನೇ ಬರ್ತಾರೆ. ಸೊ ಆ ರೀತಿ ಬರ್ಬೇಕಾದ್ರೆ ದುಶಾನ್ ಕೂಡ ನಮ್ಮ ಹೀರೋವನ್ನ ನೋಡಿ, ಲೋ ಮಚ್ಚ, ಏನೋ ನೀನು ಈ ರೀತಿ ಕೆಲ್ಸವನ್ನ ಮಾಡೋದಿಕ್ಕೆಲ್ಲ ಇಳ್ಬಿಟ್ಟಿದ್ಯಾ? ಒಂದಾನೊಂದು ಕಾಲದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿಗೆ ನೀನು ಓನರ್ ಆಗಿದ್ದೆ, ಇವತ್ತು ನೋಡಿದ್ರೆ ಅದೇ ಬಿಲ್ಡಿಂಗ್ ಅನ್ನ ಕ್ಲೀನ್ ಮಾಡೋದಿಕ್ಕಾಗಿ ಬಂದಿದ್ಯಲ್ಲ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಕೂಡ ಅದೊಂದು ದೊಡ್ಡದಾದ ಕತೆ, ಮುಂದೆ ಏನಾದ್ರೂ ಟೈಮ್ ಸಿಕ್ಕಿದ್ರೆ ಹೇಳ್ತೀನಿ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇದನ್ನ ಕೇಳುವ ದೂಷನ್ ಕೂಡ ಹೋಗ್ಲಿ ಬಿಡೋ, ಬಟ್ ಆದ್ರೆ ಮೊದ್ಲಿಗಿಂತ ನೀನು ತುಂಬಾನೇ ಖುಷಿಯಾಗಿ ಕಾಣಿಸ್ತಾ ಇದ್ಯಾ, ಸೊ ನಿನ್ನ ಲೈಫ್ ಅನ್ನ ಎಂಜಾಯ್ ಮಾಡು ಅನ್ನೋದಾಗಿನೇ ಹೇಳ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ದೂಷನ್ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಮತ್ತೊಬ್ಬ ಫ್ರೆಂಡ್ ಅನ್ನ ಕರೆದು ನಾರ್ವೆಗೆ ಹೋಗೋದಿಕ್ಕಾಗಿ ಪ್ಲಾನ್ ಮಾಡಿದಾನೆ. ಸೊ ಈ ವಿಷಯವನ್ನ ನಮ್ಮ ಹೀರೋಗುವೆ ಕೂಡ ಹೇಳಿ ನಾರ್ವೆಯಲ್ಲಿ ಒಂದು ದೊಡ್ಡದಾದ ಮಿಷನ್ ಅನ್ನ ಮಾಡೋದಿಕ್ಕೆ ಹೋಗ್ತಾ ಇದೀವಿ, ಅಲ್ಲಿಗೆ ನೀನು ಕೂಡ ಬರ್ಲೇಬೇಕು ಅನ್ನೋದಾಗಿನೇ ಕರೀತಾನೆ. ಸೊ ಇದನ್ನೆಲ್ಲ ನಮ್ಮ ಸಾರಾ ಕೂಡ ಕೇಳಿಸ್ಕೋಬೇಕಾದ್ರೆ ಒಂದ್ ವೇಳೆ ನಿಮ್ಮ ಜೊತೆ ಪಾವ್ಲೋ ಬರ್ತಾನೆ ಅಂದ್ರೆ ನಾನು ಕೂಡ ಬರ್ತೀನಿ ಅನ್ನೋದಾಗಿ ಹೇಳ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಅದಕ್ಕೆ ಒಪ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ. ನೋಡು, ನೀನ್ ಅಲ್ಲಿಗೆ ಬರೋದಿಕ್ಕೆ ಖಂಡಿತ ಆಗಲ್ಲ, ಯಾಕಂದ್ರೆ ನಾವು ದೊಡ್ಡ ದೊಡ್ಡ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡ್ಬೇಕಾಗುತ್ತೆ. ಸೊ ನಿನ್ನ ಕೈಯಲ್ಲಿ ಆ ಜಾಗಕ್ಕೆ ಬರೋದಿಕ್ಕೆ ಆಗಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಬಟ್ ಆದ್ರೆ ನೀನು ಎಲ್ಲಿರ್ತೀಯೋ ನಾನು ಕೂಡ ಅಲ್ಲೇ ಇರ್ತೀನಿ ಅಂತ ಹೇಳ್ಕೊಂಡು ನಮ್ಮ ಟೀಮ್ ಅವರ ಜೊತೆ ಸೇರ್ಕೊಂಡು ನಾರ್ವೆ ಕಡೆಗಾಗಿನೇ ಎಲ್ಲರೂ ಹೊರಟು ಬರ್ತಾರೆ. ಅಂಡ್ ಅದೇ ರೀತಿ ಬರ್ಬೇಕಾದ್ರೆ ನಮ್ಮ ಹೀರೋ ಈ ದೊಡ್ಡ ಗಾತ್ರದ ಮನುಷ್ಯರು ಚಿಕ್ಕವರಾಗಿ ಬದಲಾಗೋದಿಕ್ಕಾಗಿ ಡಾಕ್ಟರ್ ಜಾರ್ಜನ್ ಅನ್ನುವ ಒಬ್ಬ ಸೈಂಟಿಸ್ಟ್ ಅಲ್ವಾ ಈ ಪ್ರಾಜೆಕ್ಟ್ ಅನ್ನ ಮಾಡಿರೋದು, ಅವನು ಕೂಡ ಇದೇ ಬೋಟ್ ನಲ್ಲಿ ನಾರ್ವೆ ಕಡೆಗೆ ಟ್ರಾವೆಲ್ ಅನ್ನ ಮಾಡ್ತಾ ಇದ್ದಾನೆ. ಸೊ ನಮ್ಮ ಹೀರೋ ಡೈರೆಕ್ಟ್ ಆಗಿ ಆ ಸೈಂಟಿಸ್ಟ್ ಅನ್ನೇ ಭೇಟಿ ಮಾಡ್ತಾನೆ. ಅಂಡ್ ಇವಾಗ ಡಾಕ್ಟರ್ ಜಾರ್ಜನ್ ಕೂಡ ಒಂದು ಸತ್ಯವನ್ನ ಹೇಳ್ತಾನೆ. ಆಕ್ಚುಲ್ ಆಗಿ ಇವನು ದೊಡ್ಡ ಗಾತ್ರದ ಮನುಷ್ಯರನ್ನ ಚಿಕ್ಕವರನ್ನಾಗಿ ಏನಕ್ಕೆ ಮಾಡ್ದ ಅಂದ್ರೆ ನಮ್ಮ ಪರಿಸರ ಸಂಪೂರ್ಣವಾಗಿ ಹಾಳಾಗ್ಬಿಡ್ತಾ ಇದೆ. ಅಂದ್ರೆ ಎಲ್ಲಾ ಗ್ಲೇಷಿಯರ್ ಕೂಡ ಕರ್ಗಿ ಹೋಗಿ ಅಪಾಯಕಾರಿಯಾಗೋದಿಕ್ಕೆ ಶುರುವಾಗಿದೆ. ಸೊ ಆ ರೀತಿ ವಿಷಕಾರಿಯಾದ ಗ್ಲೇಷಿಯರ್ ನಲ್ಲಿ ಮನುಷ್ಯರು ಬದುಕೋದಿಕ್ಕೆ ಆಗಲ್ಲ. ಆದ್ರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಇರೋ ದಾರಿ ಅಂದ್ರೆ ದೊಡ್ಡ ಗಾತ್ರದಿಂದ ಚಿಕ್ಕವರಾಗೋದು. ಸೊ ಅದಕ್ಕಾಗಿನೇ ನಾನು ಈ ಪ್ರಾಜೆಕ್ಟ್ ಅನ್ನ ಮಾಡ್ದೆ. ಬಟ್ ಆದ್ರೆ ಕೆಲವರೇನೋ ತಮ್ಮ ಬಾಡಿಗಳನ್ನ ಚೇಂಜ್ ಮಾಡಿದ್ದಾರೆ, ಆದ್ರೆ ಇನ್ನವೇ 60% ಜನರು ಹಾಗೇನೆ ಇದ್ದಾರೆ. ಸೊ ಇವಾಗ ಸಂಪೂರ್ಣವಾದ ಮನುಷ್ಯ ಕುಲನೇ ನಾಶವಾಗೋದಿಕ್ಕೆ ಬಂದ್ಬಿಟ್ಟಿದೆ. ಅದನ್ನ ಕಾಪಾಡೋದಿಕ್ಕೆ ನಾನು ಪ್ರತಿದಿನ ಕೂಡ ಕಷ್ಟವನ್ನ ಪಟ್ಟಿದ್ದೀನಿ ಅಂತ ಹೇಳ್ಕೊತಾನೆ. ಅಷ್ಟೇ ಇದನ್ನೆಲ್ಲ ಕೇಳುವ ನಮ್ಮ ಹೀರೋಗೆ ನಂಬೋದಿಕ್ಕೇನೆ ಆಗ್ತಾ ಇಲ್ಲ. ನಂತರ ನಮ್ಮ ಸಾರಾ ಮತ್ತೆ ಹೀರೋ ಇಬ್ಬರುವೇ ಒಟ್ಟಾಗಿ ಮಾತಾಡೋದಿಕ್ಕಾಗಿ ಬರ್ತಾರೆ. ಹಾಗಿದ್ರೆ ನಮ್ಮ ಜಗತ್ತನ್ನ ನಾವು ಕಾಪಾಡ್ಕೊಳ್ಳೋದಿಕ್ಕೆ ಆಗಲ್ವಾ? ಎಲ್ಲನೂ ಸರ್ವನಾಶ ಆಗಿ ಧ್ವಂಸವಾಗ್ಬಿಡುತ್ತಾ ಅನ್ನೋದಾಗಿ ಮಾತಾಡ್ಕೊಳ್ತಾರೆ. ಸೊ ಇದೇ ರೀತಿ ಇಬ್ಬರುವೇ ಎಮೋಷನಲ್ ಆಗಿ ಮಾತಾಡ್ಕೋಬೇಕಾದ್ರೆ ಇವರಿಬ್ಬರ ಒಳಗಡೆನುವೆ ಅಡ್ಗಿರ್ತಾ ಇರುವ ಲವ್ ಹೊರಗಡೆ ಬರೋದಿಕ್ಕೆ ಶುರುವಾಗುತ್ತೆ. ಅಂಡ್ ಅದೇ ರೀತಿ ಕಿಸ್ಸನ್ನ ಮಾಡ್ಕೊಂಡು ಒಟ್ಟಿಗೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಅಂಡ್ ಇದೇ ರೀತಿ ಇವರು ಟ್ರಾವೆಲ್ ಅನ್ನ ಮಾಡ್ಕೊಂಡು ಫೈನಲಿ ನಾರ್ವೆಗೆ ಬಂದು ತಲುಪ್ತಾರೆ. ಇಲ್ಲಿ ಬಂದು ನೋಡ್ಬೇಕಾದ್ರೆ ಈ ಜಾಗ ಪೂರ್ತಿಯಾಗಿನೇ ಸ್ವರ್ಗದ ಹಾಗೇನೆ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದು ಚಿಕ್ಕದಾದ ಸುಂದರವಾಗಿರುವ ಜಾಗದಲ್ಲಿ ಇವರ ಹಾಗೇನೆ ಚಿಕ್ಕದಾಗಿರುವ ಮನುಷ್ಯರು ಬದುಕಿ ಬರ್ತಾ ಇದ್ದಾರೆ. ಅಂಡ್ ಈ ಜಾಗದಲ್ಲಿ ಯಾವುದೇ ಶ್ರೀಮಂತರುವೇ ಇಲ್ಲ, ಯಾವುದೇ ಬಡವರುವೇ ಇಲ್ಲ, ಏನುವೇ ಇಲ್ಲ. ಎಲ್ಲರೂ ಕೂಡ ಸಮಾನತೆಯಿಂದ ತುಂಬಾನೇ ನೆಮ್ಮದಿಯಾಗಿನೇ ಬದುಕ್ತಿದ್ದಾರೆ. ನಂತರ ಇದೇ ಕಮ್ಯುನಿಟಿಯ ಇನ್ಚಾರ್ಜರ್ ಆಗಿರುವ ಒಂದು ಲೇಡಿ ನಮ್ಮ ಹೀರೋ ಮತ್ತೆ ನಮ್ಮ ಟೀಮ್ ಅನ್ನ ಕರ್ಕೊಂಡು ಒಂದು ಜಾಗಕ್ಕಾಗಿನೇ ಬರ್ತಾಳೆ. ಅಂಡ್ ಅದೇ ರೀತಿ ಸಂಪೂರ್ಣವಾದ ಎಲ್ಲಾ ಜಾಗವನ್ನುವೇ ತೋರಿಸ್ಕೊಂಡು ಒಂದು ಅಂಡರ್ ಗ್ರೌಂಡ್ ನಲ್ಲಿರುವ ಬಂಕರ್ ನ ಒಳಗಡೆಗಾಗಿನೇ ಕರ್ಕೊಂಡು ಬರ್ತಾಳೆ. ಇದೇನೆ ನಮ್ಮ ಮನುಷ್ಯ ಕುಲವನ್ನ ಕಾಪಾಡ್ಕೊಳ್ಳೋದಿಕ್ಕೆ ನಾವು ಮಾಡಿರುವ ಒಂದು ಸೆಟಪ್. ಅಂದ್ರೆ ಬೆಟ್ಟಗಳ ನಡುವೆ ಇರುವಂತಹ ಒಂದು ದೊಡ್ಡದಾದ ಟನಲ್ ಒಳಗಡೆ ಸರಿಸುಮಾರು 2 ಕಿಲೋಮೀಟರ್ ಗಳಷ್ಟು ಆಳವಾಗಿ ಭೂಮಿಯ ಒಳಗಡೆ ಮತ್ತೊಂದು ದೊಡ್ಡ ಬಂಕರ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಅದ್ರ ಒಳಗಡೆ ಇವರಿಗೆ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನುವೇ ಕೂಡ ಸೆಟ್ ಮಾಡಿ ಮಡಿಕೊಂಡಿದ್ದಾರೆ. ಅಂದ್ರೆ ನೀರು, ಫುಡ್, ಮರ, ಗಿಡ, ಮನೆ ಎಲ್ಲವನ್ನುವೇ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಅಂಡ್ ಆ ಲೇಡಿ ಹೇಳುವ ಪ್ರಕಾರ ಸರಿಸುಮಾರು 800 ವರ್ಷಗಳ ಕಾಲವಾಗಿ ಎಲ್ಲಾ ಜನಗಳುವೆ ನೆಮ್ಮದಿಯಾಗಿ ಆ ಜಾಗದಲ್ಲಿ ಬದುಕಬಹುದು. ಅಷ್ಟರಲ್ಲಿ ನಮ್ಮ ಭೂಮಿ ಸಂಪೂರ್ಣವಾಗಿ ಹಾಳಾಗಿ ಮತ್ತೆ ಮನುಷ್ಯರು ಬದುಕೋದಿಕ್ಕೆ ಯೋಗ್ಯವಾಗುತ್ತೆ. ಆ ನಂತರ ಬೇಕಿದ್ರೆ ಆ ಬಂಕರನ್ನ ಬಿಟ್ಟು ಹೊರಗಡೆ ಬರೋಣ ಅನ್ನೋದಾಗಿ ಹೇಳ್ತಾಳೆ. ಅಷ್ಟೇ ಇದನ್ನೆಲ್ಲ ಕೇಳುವ ನಮ್ಮ ಹೀರೋವಿಗೆ ತುಂಬಾನೇ ಎಕ್ಸೈಟ್ ಆಗುತ್ತೆ. ಯಾಕಂದ್ರೆ ಭೂಮಿ ಒಳಗಡೆ ಕಟ್ಟಿ ಮಡಗಿರುವ ಒಂದು ಹೊಸ ಸಾಮ್ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಇವನಿಗಾಗಿ ಮಾಡೋದಿಕ್ಕೆ ತುಂಬಾನೇ ಕೆಲ್ಸ ಎಲ್ಲ ಸಿಗುತ್ತೆ ಅಲ್ವಾ? ಅಂಡ್ ಅದೇ ಖುಷಿಯಲ್ಲಿ ನಮ್ಮ ಸಾರಾಗುವೆ ಕೂಡ ನಾನು ಆ ಬಂಕರ್ ನ ಒಳಗಡೆ ಹೋಗೋದಿಕ್ಕೆ ರೆಡಿ ಆಗಿದ್ದೀನಿ ಅನ್ನೋದಾಗಿ ಹೇಳ್ಕೊತಾನೆ. ಬಟ್ ಆದ್ರೆ ಈ ಮಾತನ್ನ ಕೇಳುವ ನಮ್ಮ ಸಾರಾ ತುಂಬಾನೇ ಕೋಪವನ್ನ ಮಾಡ್ಕೋತಾಳೆ. ಯಾಕಂದ್ರೆ ಇವಳಿಗೆ ಬಂಕರ್ ನ ಒಳಗಡೆ ಹೋಗೋದು ಇಷ್ಟ ಇಲ್ಲ. ಬದಲಾಗಿ ನಾರ್ಮಲ್ ಆದ ಜಗತ್ತಿನಲ್ಲೇ ಉಳ್ಕೊಂಡು
ಪ್ರಾಣಾಪಾಯದಲ್ಲಿರುವ ಜನರನ್ನ ಕಾಪಾಡೋದಿಕ್ಕಾಗಿ ಬಯಸ್ತಾ ಇದ್ದಾಳೆ. ಇಷ್ಟು ಬೇಗ ನಮ್ಮ ಪ್ರೀತಿಯನ್ನ ಮರೆಯೋದಿಕ್ಕೆ ಹೇಗೋ ಸಾಧ್ಯ? ನಿನ್ನೆ ರಾತ್ರಿ ನಮ್ಮ ನಡುವೆ ನಡೆದಿದ್ದನ್ನೆಲ್ಲ ಮರ್ತು ಬಿಟ್ಯಾ? ಅಂದ್ರೆ ಟೈಮ್ ಪಾಸಿಗೋಸ್ಕರ ನನ್ನನ್ನ ಬಳಸ್ಕೊಂಡಿ ಅನ್ನೋದಾಗಿನೇ ಸರಿಯಾಗಿ ಬೈತಾಳೆ. ಬಟ್ ಆದ್ರೆ ನಮ್ಮ ಹೀರೋಗೆ ಅದ್ಯಾವ್ದುವೇ ಬೇಕಾಗಿರ್ತಾ ಇಲ್ಲ. ನನ್ಗೆ ಇವಾಗ ಇಂಪಾರ್ಟೆಂಟ್ ಅನ್ನಿಸ್ತಾ ಇರೋದು ಆ ಬಂಕರ್ನ ಒಳಗಡೆ ಹೋಗೋದು. ಸೊ ನಾನು ಹೋಗ್ಲೇಬೇಕು ಅನ್ನೋದಾಗಿ ಹೇಳ್ಕೊತಾನೆ. ಅಷ್ಟೇ, ಇದನ್ನೆಲ್ಲ ಕೇಳುವ ನಮ್ಮ ಸಾರಾ ಅಳೋದಿಕ್ಕಾಗಿ ಶುರು ಮಾಡ್ಕೋತಾಳೆ. ನಂತರ ನಮ್ಮ ಹೀರೋ ಮತ್ತೆ ಎಲ್ರ ಹತ್ರಕ್ಕಾಗಿನೇ ಬಂದು ಆ ಬಂಕರ್ನ ಒಳಗಡೆ ಹೋಗೋದಿಕ್ಕಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಫ್ರೆಂಡ್ಸ್ ಗಳು ನೀನು ಹೆಲ್ಪ್ ಅನ್ನ ಮಾಡ್ಬೇಕು ಅಂದ್ರೆ ಮೇಲುವೆ ಕೂಡ ಇಟ್ಕೊಂಡು ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ಹೆಲ್ಪ್ ಅನ್ನ ಮಾಡಬಹುದು ಅಲ್ವಾ? ಅದಕ್ಕೆ ಬಂಕರ್ನ ಒಳಗಡೆಗಾಗಿನೇ ಏನಕ್ಕೆ ಹೋಗ್ಬೇಕು ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಹೀರೋ ಕೂಡ ನಾನು ಬಂಕರ್ನ ಒಳಗಡೆಗೆ ಹೋಗೋದಿಕ್ಕೆ ರೆಡಿ ಆಗಿದ್ದೀನಿ, ಸೊ ನಾನು ಹೋಗ್ತೀನಿ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಅದೇ ರೀತಿ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ಎಲ್ಲರಿಗೂ ಆ ಬಂಕರ್ನ ಒಳಗಡೆ ಹೋಗುವ ದಿನ ಕೂಡ ಬಂದ್ಬಿಡುತ್ತೆ. ಸೊ ಯಾರ್ಯಾರು ಒಳಗಡೆ ಹೋಗ್ತಾರೋ ಎಲ್ಲರಿಗೂ ಸೂರ್ಯನನ್ನ ಕೊನೆಯದಾಗಿ ನೋಡ್ತಾರೆ. ಯಾಕಂದ್ರೆ ಒಂದು ಸಲ ಒಳಗಡೆ ಹೋದ್ರೆ 800 ವರ್ಷಗಳಾಗಿ ಹೊರಗಡೆಗೆ ಬರೋದೇ ಇಲ್ಲ. ನಂತರ ನಮ್ ಹೀರೋ ಕೂಡ ನಮ್ಮ ಪೂರ್ತಿಯಾದ ಟೀಮಿಗೆ ಕೊನೆಯದಾಗಿ ಬಾಯನ್ನ ಹೇಳ್ತಾನೆ. ಬಟ್ ಆದ್ರೂ ನಮ್ಮ ಸಾರಾ ಹೋಗ್ಬೇಡ ಅನ್ನೋದಾಗಿನೇ ಹೇಳ್ತಿದ್ದಾಳೆ. ಆದ್ರೆ ನಮ್ಮ ಪೌಲು ಇವಳ ಮಾತನ್ನವೇ ಕೂಡ ಕೇಳೋದಿಕ್ಕೆ ರೆಡಿ ಇಲ್ಲ. ಸೊ ಅವನ ಲಗೇಜ್ ಅನ್ನ ಎತ್ಕೊಂಡು ಹಿಂದೆ ಕೂಡ ತಿರುಗಿ ನೋಡ್ದಿರಾ ಸೀದಾ ಟನಲ್ ನ ಒಳಗಡೆಗಾಗಿನೇ ಬಂದ್ಬಿಡ್ತಾನೆ. ಆ ನಂತರ ಇವರು 2 ಕಿಲೋಮೀಟರ್ ಗಳಷ್ಟು ದೂರವಾಗಿ ನಡ್ಕೊಂಡು ಹೋಗ್ಬೇಕು. ಎಲ್ರಿಗಿಂತ ಕೊನೆಯಲ್ಲಿ ಹೋಗ್ತಾ ಇರೋದು ನಮ್ಮ ಹೀರೋನೇ. ಸೊ ಇದೇ ರೀತಿ ಇವನು ಕೂಡ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಾ ವಿಷಯಗಳು ಕಾಡೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಇವನ ಫ್ರೆಂಡ್ ನ ಜೊತೆ ಆಗ್ಲಿ ನಮ್ಮ ಸಾರಾ ಅವಳ ಜೊತೆ ಆಗ್ಲಿ ಒಂದು ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಅಲ್ವಾ? ಆ ಬಾಂಡಿಂಗ್ ಅನ್ನ ಬಿಡಿಸ್ಕೊಂಡು ಹೋಗೋದಿಕ್ಕೆ ಇವರ ಕೈಯಲ್ಲಿ ಆಗೋದಿಲ್ಲ. ನಮ್ಮವ್ರು ನಮ್ಮ ಜೊತೆ ಇಲ್ಲ ಅಂದ್ರೆ ನಾವು ಬದುಕಿ ಏನನ್ನ ಮಾಡ್ಬೇಕು? ಬದುಕಿದ್ರು ಕೂಡ ನಮ್ಮವ್ರ ಜೊತೆ ಬದುಕ್ಬೇಕು, ಸತ್ರು ಕೂಡ ನಮ್ಮವ್ರ ಜೊತೆನೆ ಸಾಯ್ಬೇಕು ಅಂತ ಅವನ ಡಿಸಿಷನ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಿಕ್ಕಾಗಿನೇ ನೋಡ್ತಾನೆ. ಅಂಡ್ ಹೊರಗಡೆ ನೋಡಿದ್ರೆ ನಮ್ಮ ಟೀಮ್ ನವರು ಇನ್ನೂ ಕೂಡ ನಂಬಿಕೆಯನ್ನ ಇಟ್ಟು ನಮ್ಮ ಹೀರೋ ಖಂಡಿತವಾಗಿ ವಾಪಸ್ ಬಂದೇ ಬರ್ತಾನೆ ಅನ್ನೋದಾಗಿ ಕಾಯ್ತಾ ಇದ್ದಾರೆ. ಸೊ ಅದೇ ರೀತಿ ನೋಡ್ತಾ ಇರ್ಬೇಕಾದ್ರೆ ಆ ಬಂಕರ್ ನಿಂದ ಯಾರೋ ಹೊರಗಡೆ ಬರೋದಾಗಿ ಕಾಣಿಸುತ್ತೆ. ಅಂಡ್ ಅದು ಬೇರೆ ಯಾರಿವೆ ಅಲ್ಲ, ನಮ್ಮ ಹೀರೋನೇ. ಇದನ್ನ ನೋಡುವ ದೂಷನ್ ಕೂಡ ಮಚ್ಚ ನನಗೆ ಚೆನ್ನಾಗಿನೇ ಗೊತ್ತಿತ್ತು ಕಣೋ, ನಮ್ಮ ಫ್ರೆಂಡ್ಶಿಪ್ ಅನ್ನ ಬಿಟ್ಟು ನೀನು ಎಲ್ಲಿವೇ ಹೋಗೋದಿಲ್ಲ ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ಸೀದಾ ನಮ್ಮ ಸಾರಾ ಅವಳ ಹತ್ರಕ್ಕಾಗಿ ಬಂದು ನಾನು ನಿನ್ನನ್ನ ಯಾವಾಗ್ಲೂ ಪ್ರೀತಿಯನ್ನ ಮಾಡ್ತೀನಿ ಅಂಡ್ ನಿಮ್ಮನ್ನ ಬಿಟ್ಟು ಯಾವತ್ತೂ ಕೂಡ ಎಲ್ಲಿವೇ ಹೋಗಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ನಮ್ಮ ಹೀರೋ ಅವನ ಲಕ್ಸುರಿಯಾದ ಲೈಫ್ ಅನ್ನ ಬಿಟ್ಟು ಸಾರಾ ಅವಳ ಜೊತೆ ಕೆಲ್ಸವನ್ನ ಮಾಡ್ಕೊಂಡು ಯಾರಿಗೆ ಕಷ್ಟ ಇರುತ್ತೋ ಅವರಿಗೆ ಹೆಲ್ಪ್ ಅನ್ನ ಮಾಡ್ಕೊಂಡು ಇವನು ನೆಮ್ಮದಿಯಾಗಿನೇ ಬದುಕ್ತಾನೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದು ನಮ್ಮ ಮೊದಲನೇ ವಿಡಿಯೋ ಅಲ್ವಾ? ಸೊ ಯಾವ ರೀತಿ ಬಂದಿದೆ ಅಂತ ನಮ್ಗೆ ಖಂಡಿತ ನೀವು ತಿಳಿಸ್ಲೇಬೇಕು. ಅದು ಅಲ್ದಿರ ಇವಾಗ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಆದ್ರಿಂದ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ನಮ್ಮ ಮೂವಿ ಜಾದು ಲೋಕ ಕೂಡ ನಿಮ್ಮನ್ನ ನಗ್ಸೋದಿಕ್ಕೆ ತುಂಬಾನೇ ವಿಡಿಯೋಗಳನ್ನ ತರುತ್ತೆ. ಸೊ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಹಾಗಿದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.